ಆತ್ಮೇರೆ ನಮಸ್ಕಾರ. ಭಾರತದ ಅತ್ಯುನ್ನತ ನಾಗರಿಕ ಸೇವೆ ಅಥವಾ ಆಡಳಿತಾತ್ಮಕ ಸೇವೆ ಅಂತ ನಾವು IAS ಅಧಿಕಾರಿಗಳಿಗೆ ಕರಿತೀವಿ. ಈಗಿನ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೀನೇನಾಗಬೇಕು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಸರಳವಾಗಿ ಅವರು ನಾವು IAS ಆಗಬೇಕು ಅಂತ ಹೇಳ್ತಾರೆ. ಬಟ್ ಆ IAS ಅಧಿಕಾರಿ ಆಗ್ಬೇಕಾದ್ರೆ ಯಾವ ಪರೀಕ್ಷೆ ಬರಿಬೇಕು, ಆ ಪರೀಕ್ಷೆನ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಅದರ ಎಲಿಜಿಬಿಲಿಟಿ ಏನು, ಇಂಥ ಎಲ್ಲ ವಿಷಯಗಳನ್ನ ಅವ್ರಿಗೆ ಕೇಳ್ತಂತ ತಿಳ್ಕೊಂಡ್ರೆ ಅವ್ರಿಗೆ ಒಂದು ಉತ್ತರ ಗೊತ್ತಿರೋದಿಲ್ಲ. ಅಟ್ಲೀಸ್ಟ್ ಆ ಕನಸನ್ನು ಇಟ್ಕೊಂಡಿರುವಂತ ವಿದ್ಯಾರ್ಥಿಗಳಿಗಾಗಿ ಆ IAS ಅಧಿಕಾರಿಯ ರೂಪರೇಷೆಯ ಕುರಿತು ಇವತ್ತಿನ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ತಪ್ಪದೆ ತಾವು ಅಂತ್ಯದವರೆಗೆ ವೀಕ್ಷಣೆ ಮಾಡಿದ್ದೇ ಆದ್ರೆ ತಮ್ಮ ಒಂದು ಗುರಿಯ ಸ್ಪಷ್ಟತೆ ಇಲ್ಲಿ ನಿರ್ಧಾರ ಆಗ್ತದೆ. ಮತ್ತು ನೀವು ತಯಾರಿ ಮಾಡೋದಾದ್ರೆ ಈಗ ಹೇಳಿದಂಥ ಕ್ರಮದಲ್ಲಿ ತಾವು ಸಾಗಿದ್ರೆ ಯಶಸ್ವಿ ಕೂಡ ಆಗ್ತೀರಿ ಅನ್ನೋದು ನನ್ನೊಂದು ಆಶಯ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡಿಗ್ರಿ ಆದ ನಂತರ ಈ ಪರೀಕ್ಷೆಯನ್ನು ನಾವು ಬರಿಬೇಕು ಅಂತ ತಿಳ್ಕೊಂಡಿರ್ತಾರೆ. ಅದು ತಪ್ಪಲ್ಲ, ಡಿಗ್ರಿ ಆದ ಕೂಡಲೇ ಬರೋದಿರ್ತದೆ. ಆದ್ರೆ ಅದರ ತಯಾರಿ ಏನ್ ಮಾಡೋದಿರ್ತದಲ್ಲ, ಅದನ್ನ ನಾವು ಡಿಗ್ರಿ ಇದ್ದಾಗಿಂದನೇ ಮಾಡ್ಬೇಕಾಗ್ತದೆ. ಒಂದು ವಿದ್ದ ಆಡೋದು ಎಷ್ಟು ಮುಖ್ಯ ಇರ್ತದನೋ ಆ ವಿದ್ದದ ತಯಾರಿ ಕೂಡ ಅಷ್ಟೇ ಮುಖ್ಯ ಇರ್ತದೆ. ಒಂದು ಹಿಮಾಲಯ ಪರ್ವತವನ್ನ ಹತ್ತಬೇಕು ಅಂತ ತಿಳ್ಕೊಂಡ ಒಬ್ಬ ಪರ್ವತಾರೋಹಿ ಅನ್ಕೊಂಡಿದ್ದಾದ್ರೆ ಅವ ಹತ್ತೋದು ಒಂದು ದಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 3 ವರ್ಷ ಪ್ರಿಪರೇಷನ್ ಮಾಡ್ಕೊಂಡಿರ್ತಾನ. ಅದಕ್ಕೆ ಬೇಕಾದಂತ ಎಲ್ಲಾ ವಸ್ತುಗಳನ್ನ ಕಲೆಕ್ಟ್ ಮಾಡಿರ್ತಾನ, ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿರ್ತಾನ, ಆಮೇಲೆ ಹತ್ಲಿಕ್ಕೆ ಶುರು ಮಾಡ್ತಾನ. ಹಂಗ ಈ ಎಕ್ಸಾಮ್ ಕೂಡ, ಈ ಒಂದು ಪರೀಕ್ಷೆಯನ್ನು ಬರಿಬೇಕಾದ್ರೆ ಇತರ ಪೂರ್ವ ತಯಾರಿ ಏನದಲ್ಲ ಅದು ಬಹಳ ಅದ. ಪರೀಕ್ಷೆ ಬರೆಯೋದು ಒಂದು 7-8 ದಿವಸ ನಾವು ಬರೆದು ಮುಗಿಸ್ತೇವೆ. ಬಟ್ ಅದ್ರ ತಯಾರಿ ಏನದಲ್ಲ, ಪೂರ್ವ ತಯಾರಿ, ಅದು ಬಹಳ ಮುಖ್ಯ ಅದ. ಸೊ ಡಿಗ್ರಿ ಓದುತ್ತಿರುವಂತ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ: ಡಿಗ್ರಿ ಆದ ನಂತರ ಇದರ ಪ್ರಿಪರೇಷನ್ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ, ಅಥವಾ ಅದು ಬಹಳಷ್ಟು ಟಫ್ ಆಗ್ತದೆ. ಅದರಿಂದ ನೀವು ಈಸಿಯಾಗಿ ಅಥವಾ ಬೇಗ ನೀವು ಆ ಪೋಸ್ಟ್ ಅನ್ನು ಅಲಂಕರಿಸಬೇಕಾದ್ರೆ ನೀವು ಡಿಗ್ರಿ ಓದ್ತಿರ್ಬೇಕಾದ್ರೆ ಇದರ ತಯಾರಿಯನ್ನು ಶುರು ಮಾಡಬೇಕು. ಸೊ BA1, BCom1, BSc1 ಅಥವಾ ಇಂಜಿನಿಯರಿಂಗ್ ಇದ್ದಾಗ ಅಥವಾ ಇತರ ತತ್ಸಮಾನ ಯಾವುದೇ ಒಂದು ಕೋರ್ಸ್ ನೀವು ಮಾಡ್ತಿರ್ಬೇಕಾದ್ರೆ ಇದರ ತಯಾರಿಯನ್ನ ಶುರು ಮಾಡಬೇಕು. ಡಿಗ್ರಿ ನಂತರ ನಮಗೆ ಯಾವೆಲ್ಲ ಪರೀಕ್ಷೆಗಳನ್ನ ಬರ್ಲಿಕ್ಕೆ ಸಾಧ್ಯದ ಅನ್ನೋದನ್ನ ನೀವು ಒಂದೊಂದಾಗಿ ನೋಡ್ತಾ ಹೋಗೋಣ. ಆಮೇಲೆ ಮುಖ್ಯವಾಗಿ ಈ ಪರೀಕ್ಷೆಯ ಕುರಿತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಇದ್ದಂತ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅವಕಾಶಗಳದಾವ. ಇಲ್ಲಿ ಮೊದಲನೇದು ನೋಡ್ರಿ, IAS ಅಂತ ಅದ. ಇದಂತೂ ಇಂಡಿಯಾದಲ್ಲಿ ಇರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಡಿಗ್ರಿ ಪದವಿಯನ್ನು ಪಡೆದಂತ ವಿದ್ಯಾರ್ಥಿಗಳು ಮೊದಲನೇದಾಗಿ ಈ ಒಂದು ಸರ್ವಿಸ್ ಅನ್ನ ನಾವು ಅಲಂಕರಿಸಬಹುದು. ಇನ್ನು ಎರಡನೇದು ನೋಡ್ರಿ, KAS ಅಂತದ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳಿ. IAS ಅನ್ನ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳಿ ಕರಿತೀವಿ. KAS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತದ. ಇದು ಕೂಡ ಡಿಗ್ರಿ ಆದ ಕೂಡಲೇ ತಾವು ಎಕ್ಸಾಮ್ ಬರಿಬಹುದು. ಇದನ್ನ ಬಿಟ್ಟ PSI, ಕರ್ನಾಟಕದಲ್ಲಿ ಕಂಡಕ್ಟ್ ಮಾಡುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಈ ಎಕ್ಸಾಮ್ ಅನ್ನು ತಾವು ಅಲಂಕರಿಸಬಹುದು. ಆಮೇಲೆ ಇದನ್ನ ಬಿಟ್ಟು ನೆಕ್ಸ್ಟ್ ನೋಡ್ರಿ, PDO ಅಂತ ಹೇಳಿ ಬರ್ತದ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳಿ ಬರ್ತದ. ಇದನ್ನ ಬಿಟ್ಟ ಕೆಲವೊಂದಿಷ್ಟು ಹುದ್ದೆಗಳು ಬರ್ತಾವ. FDA, ಇದು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹೇಳಿ ಬರ್ತದ. ಇವು ಪ್ರಮುಖವಾದಂತಹ ಪರೀಕ್ಷೆಗಳು. ಇದನ್ನ ಬಿಟ್ಟು ಕೂಡ ಸಾಕಷ್ಟು ಪರೀಕ್ಷೆಗಳು ಇರ್ತಾವ. ಆ ಪರೀಕ್ಷೆಯನ್ನು ತಾವು ಬರೆದು ನೀವು ಯಾವ್ದಾದ್ರು ಒಂದು ಪೋಸ್ಟ್ ತೆಗೆದುಕೊಳ್ಬಹುದು. ಇವತ್ತಿನ ನಮ್ದು ವಿಡಿಯೋ ಏನದಲ್ಲ, ಅದು ಮುಖ್ಯವಾಗಿ ಈ ಮೊದಲನೇದ ಒಂದು ಪರೀಕ್ಷೆ ಅದಲ್ಲ, IAS ಅಂತ. ಇದು ಆಕ್ಚುಲಿ ನಾನು ಪರೀಕ್ಷೆ ಅಂತ ಹೇಳ್ತಾ ಇದ್ದೀನಿ, ಇದೊಂದು ಪರೀಕ್ಷೆ ಅಲ್ಲ, ಇದೊಂದು ಹುದ್ದೆ ಅಥವಾ ಒಂದು ಸೇವೆ ಅದ. ಈ ಸೇವೆಯನ್ನು ಪಡಿಬೇಕಾದ್ರೆ ಅಥವಾ ಈ ಸೇವೆಯನ್ನು ನಾವು ಮಾಡ್ಬೇಕಾದ್ರೆ ಯಾವ ಪರೀಕ್ಷೆ ಬರೀದ ಅನ್ನೋದ ನಾನು ಈಗ ಹೇಳ್ತೀನಿ. ಮುಖ್ಯವಾಗಿ ತಿಳ್ಕೊಂತವ್ರಿ. ಮೊದಲನೇದು, IAS ಎಕ್ಸಾಮ್ ಬರಿಬೇಕು ಅಂತ ತಿಳ್ಕೊಂಡು ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ. ಬಟ್ IAS ಅನ್ನೋದು ಒಂದು ಪರೀಕ್ಷೆ ಅಲ್ಲ. IAS ಅನ್ನೋದು ಒಂದು ಸೇವೆ, ಒಂದು ನಾಗರಿಕ ಸೇವೆ ಅಥವಾ ಒಂದು ಆಡಳಿತಾತ್ಮಕ ಸೇವೆ. ಈ ಸೇವೆಯನ್ನ ನಾವು ಮಾಡ್ಬೇಕಾದ್ರೆ ಒಂದು ಪರೀಕ್ಷೆ ಬರೀಬೇಕು. ಆ ಪರೀಕ್ಷೆಯನ್ನು ಯಾರು ಕಂಡಕ್ಟ್ ಮಾಡ್ತಾರಂದ್ರೆ UPSC, ಓಕೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಕರ್ನಾಟಕದಲ್ಲಿ KPSC ಅದ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ. ಅದರ ಅಡಿಯಲ್ಲಿ ಬಹಳಷ್ಟು ಪರೀಕ್ಷೆಗಳನ್ನ ಅವ್ರು ಕಂಡಕ್ಟ್ ಮಾಡ್ತಾರಲ್ಲ, ಅದೇ ರೀತಿ ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಅಂತದ. ಆ ಆಯೋಗ ವತಿಯಿಂದ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರ. ಆ ಪರೀಕ್ಷೆ ಹೆಸರು ಏನಂತಂದ್ರೆ CSE, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತೇಳಿ. ಆ ಪರೀಕ್ಷೆಯನ್ನು ನಾವು ಕಟ್ಟಿದ್ದೆ ಆದ್ರೆ ಅತ್ಯುತ್ತಮ ರ್ಯಾಂಕ್ ಪಡೆದು ಅಂತ ತಿಳ್ಕೊಡ್ರಿ, ಅವಾಗ IAS ಹುದ್ದೆ ಸಿಗ್ತದೆ. ಸ್ವಲ್ಪ ರ್ಯಾಂಕಿಂಗ್ ಕಡಿಮೆ ಬಂದಿದ್ರೆ IPS ಆಯ್ದುಕೊಳಕ್ ಬರ್ತದ. ಅದಕ್ಕಿಂತ ಕಡಿಮೆ ಬಂದ್ರೆ IFS, IRS ಹಾಗೆ ಇತರೆ ಹುದ್ದೆಗಳು ಕೂಡ ಇರ್ತಾವ. ಸೊ ಒಂದೇ ಒಂದು ಪರೀಕ್ಷೆ ಬರೆದು, ಯಾವ್ದು ಹೇಳ್ರಿ, UPSC ಕಂಡಕ್ಟ್ ಮಾಡುವಂತಹ CSE ಒಂದು ಪರೀಕ್ಷೆ ಬರೆದು ತಾವು IAS ಆಗ್ಬೋದು, IPS ಆಗ್ಬೋದು, IRS ಆಗ್ಬೋದು, IFS ಆಗ್ಬೋದು, ಇಂಥವು ಸಾಕಷ್ಟು ಹುದ್ದೆಗಳ ಅಲ್ಲಿರ್ತಾವ. ಯಾವ್ದಾದ್ರು ಒಂದು ಹುದ್ದೆಯನ್ನ ನಿಮ್ಮ ರ್ಯಾಂಕಿಗೆ ಅನುಸಾರವಾಗಿ ತಾವು ಪಡಿಬಹುದು. ಹಂಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಏನೇನೆಲ್ಲ ಅಭ್ಯಾಸ ಮಾಡೋದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇದು ನೋಡ್ರಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಆಫೀಸ್ ಅದ. ಇದು ಡೆಲ್ಲಿಯಲ್ಲಿ ಅದ, ಶಹಜಾನ್ ರಸ್ತೆಯ ಪಕ್ಕದಲ್ಲಿ ಈ ಒಂದು ಆಫೀಸ್ ನಮಗೆ ನೋಡ್ಲಿಕ್ಕೆ ಸಿಗ್ತದ. ಇದನ್ನು ಕೂಡ ಇವಾಗ್ಲೂ ಒಂದ್ಸಲ ನೋಡ್ಬಿಡ್ರಿ. ಇನ್ನ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಏನೇನ್ ನಾವು ಅಭ್ಯಾಸ ಮಾಡೋದ ಅಂತಂದ್ರ, ನಂಬರ್ 1 ಪಾಯಿಂಟ್,
UPSC ಇಂದ ಕಂಡಕ್ಟ್ ಮಾಡುವಂತ CSE ಎಕ್ಸಾಮ್ ಏನದಲ್ಲ, CSE ಅಂದ್ರೆ ಹೇಳಿದ್ನಲ್ಲ ಈಗಾಗಲೇ, ಏನ್ ಹೇಳ್ರಿ, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಈ ಪರೀಕ್ಷೆಗೆ ಬರಿಬೇಕಾದ್ರೆ ಏನೇನು ಎಲಿಜಿಬಿಲಿಟಿ ಅದ ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಅರ್ಹತೆ ಏನೆಲ್ಲ ಅದ ಅನ್ನೋದು ನೋಡೋಣ. ಎರಡನೇ ಅಂಶ ಏನಂತಂದ್ರೆ, ಈ ಪರೀಕ್ಷೆಯ ಎಕ್ಸಾಮ್ ಪ್ಯಾಟರ್ನ್, ಒಂದು ಪರೀಕ್ಷೆಯ ಮಾದರಿ ಯಾವ ರೀತಿ ಅರ್ಧ, ಎಷ್ಟು ಹಂತದಲ್ಲಿ ಈ ಪರೀಕ್ಷೆಯನ್ನ ನಾವು ಬರಿಬೇಕಾಗ್ತದ ಅದನ್ನ ನೋಡೋಣ. ಎರಡನೇ ಅಂಶ. ಮೂರನೇ ಅಂಶದಲ್ಲಿ ನೆಕ್ಸ್ಟ್ ನೋಡ್ರಿ, ಮೂರನೇ ಅಂಶದಲ್ಲಿ ಸಿಲೆಬಸ್ ಬಗ್ಗೆ ಚರ್ಚೆ ಮಾಡೋಣ. ಮತ್ತು ನಾಲ್ಕನೇ ಅಂಶದಲ್ಲಿ ಅದರ ರೆಫರೆನ್ಸಸ್ ಬಗ್ಗೆ ಚರ್ಚೆ ಮಾಡೋಣ. ಸೊ ಈ 4 ಅಂಶಗಳು IAS ಆಗ್ಬೇಕು ಅನ್ನೋ ಕನಸು ಹೊತ್ತಿರೋರಿಗೆ ಬಹಳ ಇಂಪಾರ್ಟೆಂಟ್. ಸೊ ಈ 4 ವಿಷಯಗಳನ್ನ ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲನೇ ಅಂಶ ಯಾವ್ದು ಹೇಳ್ರಿ, ಈಗಾಗಲೇ ಹೇಳ್ದಂಗೆ ನಾನು, ಒಂದೇದು ಎಲಿಜಿಬಿಲಿಟಿ. ಈ ಪರೀಕ್ಷೆಯನ್ನು ಬರಿಬೇಕಾದ್ರೆ ಯಾವ್ದು ಹೇಳ್ರಿ, CSE, UPSC ಕಂಡಕ್ಟ್ ಮಾಡುವಂತಹ CSE ಪರೀಕ್ಷೆಯನ್ನು ಬರಿಬೇಕಾದ್ರೆ ನಮಗೆ ಏನು ಅರ್ಹತೆ ಇರಬೇಕು, ಆ ಅರ್ಹತೆಯನ್ನ ಮೊದಲು ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದು ನೋಡ್ರಿ, ಇಲ್ಲಿ ಎಲಿಜಿಬಿಲಿಟಿಯಲ್ಲಿ ಒಂದೇದ್ ನೋಡ್ರಿ, ಏಜ್ ಅಂತದ. ಸೊ ಇಲ್ಲಿ ಏಜ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಅದ್ರಾಗೂ ಕೂಡ ವಯಸ್ಸಿನ ಮಿತಿ ಹೆಂಗದ ಅಂದ್ರ ಕ್ಯಾಟಗರಿ ವೈಸ್ ಬೇರೆ ಬೇರೆ ಅದ. ಇಲ್ಲಿ GM ಇತ್ತಂತ ತಿಳ್ಕೊಳ್ರಿ, ಅವ್ರಿಗೆ ಕನಿಷ್ಠ 21 ವರ್ಷ. 21 ವರ್ಷ ಕನಿಷ್ಠ ಅನ್ನೋದೈತಲ್ಲ, ಅದು ಎಲ್ಲಾ ಕ್ಯಾಟಗರಿಗೂ ಅದ. ಬಟ್ ಗರಿಷ್ಠ ವಯಸ್ಸಿನ ಮಿತಿ ಅದಲ್ಲ, ಅದು ಕ್ಯಾಟಗರಿಯಿಂದ ಕ್ಯಾಟಗರಿ ಬೇರೆ ಬೇರೆ ಆಗ್ತಾ ಹೋಗ್ತದ. ಫಾರ್ ಎಕ್ಸಾಂಪಲ್, GM ಇದ್ರಕ್ಕೆ ಅವ್ರು 21ನೇ ವಯಸ್ಸಿನಿಂದ 32 ವಯಸ್ಸು ತನಕ ಅವರು ಈ ಪರೀಕ್ಷೆಯನ್ನ ಬರಿಬಹುದು. ಆಮೇಲೆ OBC ಇದ್ರ ಒಂದು 3 ವರ್ಷದ ಸಡಿಲಿಕೆ ಅದ, 35 ವರ್ಷ ತನಕ ಅವ್ರ ಪರೀಕ್ಷೆಯನ್ನು ಬರಿಬಹುದು. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಬರ್ತಾವಲ್ಲ ಅವರು. ಇನ್ನ SC ST ಈ ಕ್ಯಾಟಗರಿ ಇದ್ರ ಒಂದ್ ಸ್ವಲ್ಪ ಹೆಚ್ಚಿನ ಅವಕಾಶ ಅದ, 37 ವರ್ಷದ ತನಕನೂ ಕೂಡ ಅವ್ರು ಈ ಪರೀಕ್ಷೆಯನ್ನ ಬರಿಬಹುದು. ಆಮೇಲೆ ಹಾಗೆ ಅಂಗವಿಕಲ, ಇಲ್ಲಿ PH ಅಂತ ಹೇಳ್ಕೊಡಿದಾನೆ, ಯಾವುದೇ ಅಂಗವೈಕಲ್ಯ ಇದ್ರೂ ಕೂಡ ಅವರಿಗೆ 42 ವಯಸ್ಸಿನ ತನಕನೂ ಕೂಡ ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಇರ್ತದ. ಓಕೆ, ಇನ್ನು ಎರಡನೇದು ಒಂದು ಇದದ, ಏನ್ ಹೇಳ್ರಿ, ಇದು ಭಾರತದಲ್ಲಿ ಕೈಗೊಳ್ಳುವಂತ ಬೇರೆ ಯಾವುದೇ ಎಕ್ಸಾಮ್ಕ ಇಲ್ಲ, ಬಟ್ ಇಲ್ಲಿ ಮಾತ್ರ ಅದ. ಕೆಲವೇ ಎಕ್ಸಾಮ್ಕ ಇಂಥ ಒಂದು ಮಿತಿ ಕೊಟ್ಟಿರ್ತಾರೆ. ಎರಡನೇದು ಏನಂತಂದ್ರೆ, ಈಗ ಒಂದೇದು ಗೊತ್ತಾಯ್ತಲ್ಲ, ಏಜ್ದು ವಯಸ್ಸಿನ ಮಿತಿ ಎಷ್ಟು ಅನ್ನೋದು ಗೊತ್ತಾಯ್ತಲ್ಲ. ಸೊ ನೀವು ಯಾವ ಕ್ಯಾಟಗರಿದಾಗ ಇದಿರಲ್ಲ, ಈಗಲೇ ಯೋಚನೆ ಮಾಡ್ರಿ, ನಂದು ವಯಸ್ಸು ಇಷ್ಟ ಅದ. ಈಗ ಫಾರ್ ಎಕ್ಸಾಂಪಲ್ SC ಇದ್ದೀರಿ, 37 ತನಕ ಈ ಪರೀಕ್ಷೆ ಬರೆಯಕ್ ತಾವು ಅರ್ಹರು ಇರ್ತೀರಿ. GM ಇದ್ರೆ ಕೇವಲ 32 ವಯಸ್ಸು ತನಕ ಇರ್ತೀರಿ. ಅಷ್ಟೊಳಗ ನೀವು ಈ ಪರೀಕ್ಷೆಯನ್ನು ಬರೆದು ಪಾಸ್ ಆಗ್ಬೇಕಾಗ್ತದ. ಇನ್ನು ಎರಡನೇದು ಒಂದು ಎಲಿಜಿಬಿಲಿಟಿ ಏನದಲ್ಲ, ಅದು ಅಟೆಂಪ್ಟ್ಸ್ ಅಂತದ. ಬಹಳಷ್ಟು ಪರೀಕ್ಷೆಗಳಿಗೆ ಇದು ಇರೋದಿಲ್ಲ. ಅಟೆಂಪ್ಟ್ಸ್ ಅಂದ್ರೆ ಏನ್ ಹೇಳ್ರಿ, ನೀವು ಎಷ್ಟು ಸಲ ಆಯ್ತು ಈ ಎಕ್ಸಾಮ್ ಬರೆಯಕ್ ಪ್ರಯತ್ನ ಪಡಬಹುದು. ಒಂದೇದು 6 ಸಲ ಬರಿಬಹುದು ನೀವು GM ಇದ್ರೆ, 7ನೇ ಸಲ ನಿಮಗೆ ಎಕ್ಸಾಮ್ ಕಟ್ಟಕ್ ಅವಕಾಶ ಇಲ್ಲ. ಸೊ 6 ಚಾನ್ಸ್ ಒಳಗಂದ್ರೆ ಈ ಪರೀಕ್ಷೆನ ಬರ್ತಾವ್ ಪಾಸ್ ಆಗಿರ್ಬೇಕು ಅಂದಂಗ. ಆಮೇಲೆ OBC ಇದ್ರ 9 ಚಾನ್ಸ್ ಕೊಡ್ತಾರ. ಸೊ 9 ಚಾನ್ಸ್ ಒಳಗ ತಾವು ಪಾಸ್ ಆಗ್ಬೇಕು. ಅದು ಯಾವಾಗ ಹೇಳ್ರಿ, 35 ಏಜ್ ಒಳಗ ನೀವು 9 ಚಾನ್ಸ್ ಅನ್ನ ಉಪಯೋಗಿಸ್ಕೊಂಡಿರ್ಬೇಕು. ಇನ್ನು SC ST ಇತ್ತು ಅಂತ ತಿಳ್ಕೊಡ್ರಿ, ಅನ್ಲಿಮಿಟ್ ಅದ, ನೀವು ಎಷ್ಟು ಬೇಕಾದ್ ಚಾನ್ಸ್ ತೆಗೆದುಕೊಳ್ಬಹುದು. ಬಟ್ ಕಂಡೀಷನ್ ಏನ್ ಹೇಳ್ರಿ, 37 ಏಜ್ಗಿಂತ ಮೊದಲ ನೀವು ಈ ಪರೀಕ್ಷೆಯನ್ನು ಪಾಸ್ ಆಗಿರ್ಬೇಕು. ಸೇಮ್ ಹ್ಯಾಂಡಿಕ್ಯಾಪ್ಡ ಅಥವಾ ಇತರೆ ನ್ಯೂನತೆ ಹೊಂದಿದಂತ ವಿದ್ಯಾರ್ಥಿಗಳಿಗೂ ಅದೇ ಅವಕಾಶವನ್ನ ಇಲ್ಲಿ ಕೊಟ್ಟಿರ್ತಾರೆ. ಎರಡನೇ ಅಟೆಂಪ್ಟ್ಸ್ ಬಗ್ಗೆನೂ ಗೊತ್ತಾಯ್ತು, ಪ್ರಯತ್ನಗಳ ಬಗ್ಗೆ. ಇನ್ನು ಮೂರನೇ ಎಲಿಜಿಬಿಲಿಟಿ ಏನದ ಅನ್ನೋದು ನೋಡ್ರಿ, ಎಜುಕೇಶನ್ ಕ್ರೈಟೇರಿಯಾ ಏನಿರ್ಬೇಕಂದ್ರೆ, ಎನಿ ಡಿಗ್ರಿ ಫ್ರಮ್ ದ ರಿಕಗ್ನೈಸ್ಡ್ ಯೂನಿವರ್ಸಿಟಿ, ಯಾವುದೇ ಒಂದು ಮಾನ್ಯತೆ ಪಡೆದಂತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದರೆ ಸಾಕು, ತಾವು ಈ ಒಂದು ಪರೀಕ್ಷೆ ಬರೆಯಲು ಅರ್ಹರಾಗ್ತೀರಿ. ಅದ್ರ ಜೊತೆಗೆ ಇನ್ನೊಂದು ಅವಕಾಶವನ್ನು ಕೂಡ ಅವ್ರು ಕೊಟ್ಟಿದ್ದಾರೆ, ಏನಂತಂದ್ರ ಲಾಸ್ಟ್ ಸೆಮೆಸ್ಟರ್ ಸ್ಟೂಡೆಂಟ್ಸ್ ಕ್ಯಾನ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ. ಕೊನೆಯ ಸೆಮ್ನಲ್ಲಿ ಓದುತ್ತಿರುವಂತ ವಿದ್ಯಾರ್ಥಿಗಳು, ಅಂದ್ರೆ ಪದವಿಯಲ್ಲಿ ಓದುತ್ತಿರುವಂತ, ಅದರಲ್ಲೂ ಕೂಡ ಕೊನೆಯ ಸೆಮ್ದಲ್ಲಿ ಓದುತ್ತಿರುವಂತ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆಯನ್ನು ಬರ್ಲಿಕ್ಕೆ ಅರ್ಹರಾಗ್ತಾರೆ ಅಂತ ತಿಳ್ಕೊಂಡು ಹೇಳಿದಾರೆ. ಇನ್ನು ಕೊನೆಯದು ಒಂದ್ ಏನಂತಂದ್ರ ಅಪ್ಲಿಕೇಶನ್ ಫೀಸ್ ಅಂತದ. ಇದೇನು ಎಲಿಜಿಬಿಲಿಟಿ ಅಂತಲ್ಲ, ಬಟ್ ನಿಮ್ಗೊಂದು ಗೊತ್ತಿರ್ಲಿ, ಭಾರತದ ಅತಿ ದೊಡ್ಡ ಪರೀಕ್ಷೆ, ಬಟ್ ಇದಕ್ಕೆ ಅತ್ಯಂತ ಫೀ ಕಡಿಮೆ ಅದ. ಈಗ ಒಂದು FDA ಬರಿಬೇಕಾದ್ರೆ 700-800 ರೂಪಾಯಿ ನಾವು ಚಲನ್ ಕಾಡ್ತೀವಿ. ಬಟ್ ಈ ಪರೀಕ್ಷೆಯನ್ನು ಬರಿಬೇಕಾದ್ರೆ ಅಪ್ಲಿಕೇಶನ್ ಫೀಸ್ ಕೇವಲ 100 ರೂಪೀಸ್ ಇರ್ತದ. ಅದು ಯಾರಿಗೆ ಹೇಳ್ರಿ, ಫಾರ್ GM ಅಂಡ್ OBC ಮೇಲ್ ಕ್ಯಾಂಡಿಡೇಟ್ಸ್. GM ಮತ್ತು ಮೇಲ್ ಕ್ಯಾಂಡಿಡೇಟ್ಸ್, OBC ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ 100 ರೂಪಾಯಿ ಅದ. ಇನ್ನು ಉಳಿದಂತೆ ಫ್ರೀ ಫಾರ್ ಲೇಡಿ, SC ST ಅಂಡ್ PH ಕ್ಯಾಂಡಿಡೇಟ್ಸ್, ಇವ್ರಿಗೆಲ್ಲನೂ ಕೂಡ ಅಪ್ಲಿಕೇಶನ್ ಫೀಸೇ ಇರುವುದಿಲ್ಲ. ಹಿಂಗಾಗಿ ತಾವ ಯಾರು ಬೇಕಾದರೂ ಕೂಡ ಈ ಪರೀಕ್ಷೆಯನ್ನ ಬರ್ಲಿಕ್ಕೆ ಅರ್ಹರಾಗ್ತಾರೆ ಅನ್ನಂಗೆ. ಸೊ ಈ 4 ವಿಷಯದ ಬದ್ಲಿ ತಮಗೆ ಗೊತ್ತಾಯ್ತು ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಇನ್ ನೆಕ್ಸ್ಟ್ ನೋಡ್ರಿ, ಮುಂದಿನ ಒಂದು ಅರ್ಹತೆ ಯಾವ್ದತ್ತಂದ್ರೆ, ಎರಡನೇ ಪಾಯಿಂಟ್ ಪ್ಯಾಟರ್ನ್. ಈಗ ಆಲ್ರೆಡಿ ಒಂದೇದು ನಾವು ಎಲಿಜಿಬಿಲಿಟಿ ನೋಡ್ಕೊಂಡು, ಎರಡನೇದು ಪ್ಯಾಟರ್ನ್ ಅಂತದ. ಸೊ ಈ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಅದ ಅನ್ನೋದನ್ನ ನಾವು ಇನ್ನು ನೋಡ್ತಾ ಹೋಗೋಣ. ಈ ಎಕ್ಸಾಮ್ ಮುಖ್ಯವಾಗಿ 3 ಹಂತದಲ್ಲಿ ನಡೀತದ. ಮೊದಲನೇದು ಯಾವ್ದು ಹೇಳ್ರಿ, 3 ಹಂತದಲ್ಲಿ ನಡೀತದ. ಒಂದೇದು ನೋಡ್ರಿ, ಇಲ್ಲಿ ಪ್ರಿಲಿಮ್ಸ್ ಅಂತ ಹೇಳಿ ಕರಿತೇವೆ ನಾವು. ಒಂದೇ ಒಂದು ಅರ್ಹತೆಗೆ ಏನಂತ ಕರಿತೇವೆ ಹೇಳ್ರಿ, ಪ್ರಿಲಿಮ್ಸ್ ಅಂತ ಹೇಳಿ ಕರಿತೇವೆ.
ಸೊ ಈ ಪ್ರಿಲಿಮ್ಸ್ ಅಂತ ಏನದಲ್ಲ ಇದು ಕನ್ನಡದಲ್ಲಿ ಪೂರ್ವಿಭಾವಿ ಪರೀಕ್ಷೆ ಅಂತ ಹೇಳಿ ಕರಿತೀವಿ. ಹಂಗ್ ನೋಡಕ್ ಹೋದ್ರೆ ಇದಕ್ಕೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಹೇಳಿ ಕರೀತಾರ. ಬಟ್ ಇದನ್ನ IAS ಪ್ರಿಪರೇಷನ್ ಮಾಡುವಂತ ಎಲ್ಲಾ ವಿದ್ಯಾರ್ಥಿಗಳು ಕಾಮನ್ ಆಗಿ ಶಾರ್ಟ್ಕಟ್ ಆಗಿ ಕರೆಯೋದೇ ಅಂತಂದ್ರೆ ಪ್ರಿಲಿಮ್ಸ್ ಅಂತ ಹೇಳಿ ಕರೀತಾರ. ಸೊ ಈ ಪ್ರಿಲಿಮ್ಸ್ ಏನದಲ್ಲ, ಈ ಪ್ರಿಲಿಮ್ಸ್ ಮುಖ್ಯವಾಗಿ ಎರಡು ಹಂತಗಳನ್ನ ಹೊಂದಿರ್ತದ, ಎರಡು ಪೇಪರ್ಗಳನ್ನ ಹೊಂದಿರ್ತದ. ಆ ಎರಡೂ ಪೇಪರ್ ಕೂಡ MCQ ಪೇಪರ್ ಇರ್ತಾವ. ಅಂದ್ರ ಬಹು ಆಯ್ಕೆಯ ಉತ್ತರಗಳನ್ನ ಅವು ಹೊಂದಿರ್ತಾವ. ಒಂದು ಪ್ರಶ್ನೆ 4 ಉತ್ತರಗಳನ್ನ ಹೊಂದಿರ್ತಾವ. ಇಂಥವ ಎರಡು ಪೇಪರ್ ಅನ್ನ ಪ್ರಿಲಿಮ್ಸ್ ದಲ್ಲಿ ಬರಿಬೇಕು. ಈ ಎರಡೂ ಪೇಪರ್ಗಳನ್ನ ಒಂದೇ ದಿನ ಬರಿಬೇಕು. ಓಕೆ, ಇದು ಮೊದಲನೇ ಹಂತ. ಒಟ್ಟ ಒಂದು ನೀವು ತಿಳ್ಕೊಳ್ರಿ. ಫಸ್ಟ್ ನೀವು UPSC CSE ಎಕ್ಸಾಮ್ ಬರೀಕೇರಿ, IAS ಹುದ್ದೆ ಅಲಂಕರಿಸಬೇಕು ಅನ್ನೋದು ಕನಸದ. ಹಂಗಿದ್ರ ನೀವು ಮೊದಲನೇ ಹಂತದಾಗ ಏನ್ ಮಾಡ್ಬೇಕು ಹೇಳ್ರಿ, ಪ್ರಿಲಿಮ್ಸ್ ಅನ್ನೋ ಎಕ್ಸಾಮ್ ಅನ್ನು ಬರಿಬೇಕು. ಈ ಪ್ರಿಲಿಮ್ಸ್ ದಲ್ಲಿ ಎರಡು ಪೇಪರ್ ಇರ್ತಾವ. ಎರಡು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಒಳಗೊಂಡಂತಹ ಪೇಪರ್ ಇರ್ತಾವ. ಈ ಎರಡು ಪೇಪರ್ಗಳನ್ನ ಒಂದೇ ದಿನ ಬರಿಬೇಕು. ಇನ್ನು ಇದ್ರ ಕುರಿತು ನಾನು ಸಪ್ರೇಟ್ ಆಗಿ ಮತ್ತೆ ನಿಮ್ಗೆ ಹೇಳ್ತೀನಿ. ಅದು ಒಂದನೇ ಹಂತ. ಎರಡನೇ ಹಂತದಾಗ ಇತರಾಗ ಎಲಿಜಿಬಿಲಿಟಿ ಆಯ್ತು ಅಂತ ತಿಳ್ಕೊಳ್ರಿ, ಅವಾಗ ನಾವು ಮೇನ್ಸ್ ಎಕ್ಸಾಮ್ ಬರ್ತೀವಿ. ಮೇನ್ಸ್ ಎಕ್ಸಾಮ್ ದಲ್ಲಿ 9 ಪೇಪರ್ ಇರ್ತಾವ. ಸೊ ಈ 9 ಪೇಪರ್ ಎಲ್ಲ ಡಿಸ್ಕ್ರಿಪ್ಟಿವ್ ಇರ್ತಾವ. ಇದಕ್ಕ ಡಿಫ್ರೆನ್ಸ್ ನೋಡ್ರಿ, ಇಲ್ಲಿ ಎಲ್ಲಾನು ಕೂಡ ಟಿಕ್ ಮಾಡೋ ಇರ್ತಾವ, ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತಾವ. ಇಲ್ಲಿ ಮಾತ್ರ ಎಲ್ಲಕ್ಕೆಲ್ಲ ರೈಟಿಂಗ್ ಪೇಪರ್ಸ್ ಇರ್ತಾವ. ಅದು ಎಷ್ಟು ಇರ್ತಾವಲ್ರಿ, 9 ಪೇಪರ್ ಇರ್ತಾವ. ಈ 9 ಪೇಪರ್ ಅನ್ನ ತಾವು ಕೇವಲ 5 ದಿವಸದಲ್ಲಿ ಬರಿಬೇಕು. ಪ್ರತಿದಿನ 2 ಪೇಪರ್ ಇರ್ತಾವ. ಯಾವ್ದಾದ್ರೂ ಒಂದು ದಿನ ಒಂದು ಪೇಪರ್ ಇರ್ತದ. ಹಿಂಗಾಗಿ ಈ ಡಿಸ್ಕ್ರಿಪ್ಟಿವ್ ಪೇಪರ್ 9 ಏನಿದಾವಲ್ಲ ಇವತ್ತನ್ನ 5 ದಿವಸದಲ್ಲಿ ಬರಿಬೇಕು. ಮೇನ್ಸ್ ಬರ್ತೀರಿ. ಒಂದನೇ ಹಂತ ಪ್ರಿಲಿಮ್ಸ, ಎರಡನೇ ಹಂತ ಮೇನ್ಸ. ಈ ಮೇನ್ಸ್ದಾಗೂ ತಾವ ಉತ್ತಮವಾದ ಅಂಕಗಳನ್ನು ಪಡೆದಿದ್ದೇ ಆದ್ರ ಆಮೇಲೆ ತಾವು ಯಾವ್ದಕ್ಕೆ ಅರ್ಹರಾಗ್ತಿರತ್ತಂದ್ರ ಇಂಟರ್ವ್ಯೂ ಕೊನೆಯ ಹಂತ ಇರ್ತದ. ಸೊ ಈ ಇಂಟರ್ವ್ಯೂಕ್ಕೆ ನೀವು ಹೋಗ್ತೀರಿ. ಇಲ್ಲಿ ಇಂಟರ್ವ್ಯೂ ಅಂತ ಅನ್ನಂಗಿಲ್ಲ, ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ತಾವು ಸೆಲೆಕ್ಟ್ ಆದ್ರೆ ಅಂತ ತಿಳ್ಕೊಳ್ರಿ. ಆವಾಗ ಇದ್ರಾಗ ಕೊಡುವಂತ ಮಾರ್ಕ್ಸ್ ಮತ್ತು ಇದ್ರಾಗ ಕೊಡುವಂತ ಮಾರ್ಕ್ಸ್ ಅನ್ನ ಆಧರಿಸಿ ತಮಗೆ ಆ ಹುದ್ದೆಯನ್ನ ಕೊಡ್ತಾರ. ಓಕೆ, ಸೊ 3 ಹಂತದಾಗ ಈ ಪರೀಕ್ಷೆ ನಡೀತದ. ಕ್ಲಿಯರ್ ಆಗಿ ತಿಳ್ಕೊಡ್ರಿ. ಒಂದೇದ್ ಯಾವ್ದು ಹೇಳ್ರಿ, ಪ್ರಿಲಿಮ್ಸ್. ಎಷ್ಟು ಪೇಪರ್ ಬರಿಬೇಕಲ್ಲಿ, 2 ಪೇಪರ್ ಬರಿಬೇಕು. ಆಮೇಲೆ ಪ್ರಿಲಿಮ್ಸ್ ಅರ್ಹತೆ ಪಡೆದ್ರ ಎಲಿಜಿಬಿಲಿಟಿ ಆಯ್ತು ಅಂತ ತಿಳ್ಕೊಡ್ರಿ. ಆವಾಗ ಎರಡನೇದು ಯಾವ್ದು ಹಂತದಾಗ ಹೋಗ್ತೀರಿ ಹೇಳ್ರಿ, ಮೇನ್ಸ್. ಸೊ ಮೇನ್ಸ್ ದಲ್ಲಿ ಎಷ್ಟು ಪೇಪರ್ ಬರ್ತೀರಿ, 9 ಪೇಪರ್ ಬರ್ತೀರಿ. ಈ 9 ಪೇಪರ್ ಯಾವ ಟೈಪ್ ಇರ್ತಾವ, ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತಾವ. ಆಮೇಲೆ ಇದ್ರಾಗ ನೀವು ಎಲಿಜಿಬಿಲಿಟಿ ಆದ್ರೆ ಅಂತ ತಿಳ್ಕೊಡ್ರಿ, ಅಥವಾ ಉತ್ತಮ ಅಂಕಗಳನ್ನು ಪಡೆದು ಇಂಟರ್ವ್ಯೂ ಸೆಲೆಕ್ಟ್ ಆದ್ರೆ ಅಂತ ತಿಳ್ಕೊಡ್ರಿ. ಇಂಟರ್ವ್ಯೂದಾಗ 275 ಮಾರ್ಕ್ಸ್ ಒಂದು ಇಂಟರ್ವ್ಯೂ ಇರ್ತದ. ಆಮೇಲೆ ಅಲ್ಲಿ ನಿಮ್ದು ಏನ್ ಟೆಸ್ಟ್ ಮಾಡ್ತಾರಂದ್ರೆ ಪರ್ಸನಾಲಿಟಿಯನ್ನ ಟೆಸ್ಟ್ ಮಾಡ್ತಾರ. ಓಕೆ, ಸೊ ಈ ರೀತಿ 3 ಹಂತದಲ್ಲಿ ಈ ಪರೀಕ್ಷೆ ನಡೀತದ. ಇನ್ನ ಮೊದಲನೇದ್ ನೋಡ್ರಿ, ಪ್ರಿಲಿಮ್ಸ್ದಾಗ 2 ಪೇಪರ್ ಬರಿಬೇಕಂತ ಏನ್ ಹೇಳಿದ್ನಲ್ಲ, ಈ 2 ಪೇಪರ್ ಯಾವ ರೀತಿ ಇರ್ತಾವ, ಕ್ವಶನ್ಸ್ ಎಷ್ಟು ಇರ್ತಾವ, ಅಲ್ಲಿ ಅಂಕಗಳು ಎಷ್ಟಿರ್ತಾವ, ಯಾವ್ಯಾವ ಟೈಪ್ ಇರ್ತಾವ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ 3 ಎಕ್ಸಾಮ್ ಕುರಿತ. ಇನ್ನು ಮತ್ತೊಂದು ವಿಷಯ ಏನಂತಂದ್ರೆ, ಈ ಪರೀಕ್ಷೆ ಹೆಚ್ಚು ಕಡಿಮೆ ನಮ್ಮ ದೇಶದಲ್ಲಿ ವರ್ಷ ರೈಟ್ ಟೈಮ್ ಸ್ಟಾರ್ಟ್ ಆಗುವಂತ ಏಕೈಕ ಎಕ್ಸಾಮ್. ಹೆಚ್ಚು ಕಡಿಮೆ ಮೇ ಜೂನ್ದಲ್ಲಿ ಈ ಪರೀಕ್ಷೆ ಪ್ರಾರಂಭ ಆಗ್ತದೆ. ಅಂದ್ರೆ ಮೇ ಜೂನ್ದಲ್ಲಿ ಪ್ರಿಲಿಮ್ ಸ್ಟಾರ್ಟ್ ಆಗ್ತದೆ. ಇಂಟರ್ವ್ಯೂ ಮುಗಿದ ಫೈನಲ್ ಲಿಸ್ಟ್ ಹಚ್ಚೋದು ಮಾರ್ಚ್ ವೇಳೆಗೆ. ಸೊ ಪ್ರತಿ ವರ್ಷ ಎಷ್ಟು ನಾಗರಿಕ ಹುದ್ದೆಗಳು ಖಾಲಿ ಇರ್ತಾವಲ್ಲ, ಅಷ್ಟು ಹುದ್ದೆಗಳಿಗೆ ಎವ್ರಿ ಇಯರ್ ತಪ್ಪದೇ ಎಕ್ಸಾಮ್ ನಡೆಯುವಂತ ಒಂದು ಪರೀಕ್ಷೆ ಇದಾಗ್ಯದ. ಇನ್ ನೆಕ್ಸ್ಟ್ ನೋಡ್ರಿ, ಒಂದೇದು ಯಾವ್ದು ಹೇಳ್ರಿ, ಪ್ರಿಲಿಮ್ಸ್ ಅಂತ ಏನ್ ಹೇಳಲ್ಲ. ಈ ಪ್ರಿಲಿಮ್ಸ್ಗೆ ಫಸ್ಟ್ ಸ್ಟೆಪ್ ಟು UPSC CSE ಅಂತ ಹೇಳಿ ಕರೀತಾರ. ನೀವು ಈ UPSC ಅಥವಾ IAS ಆಗ್ಬೇಕಾಯ್ತು ಅಂತ ತಿಳ್ಕೊಳ್ರಿ. ಮೊದಲನೇ ಹೆಜ್ಜೆ ಯಾವ್ದಂದ್ರ, ನೀವು ಪ್ರಿಲಿಮ್ಸ್ ಪರೀಕ್ಷೆಯನ್ನ ಕೊಡಬೇಕು. ಈ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಕೊಡ್ಬೇಕಾದ್ರೆ ಈಗಾಗಲೇ ತಮಗೆ ಗೊತ್ತು, 2 ಪೇಪರ್ ಅನ್ನು ತಾವು ಬರೆಯೋದದ. ಆ 2 ಪೇಪರ್ ಯಾವತ್ತಂದ್ರೆ, ಇಲ್ಲಿ ಒಂದೇದ್ ನೋಡ್ರಿ, ಪೇಪರ್ 1 ಪೇಪರ್ 2 ಅಂತದ. ಪೇಪರ್ 1 GK ಅಂತದ. ಪೇಪರ್ 2 ಅಂತ ಏನಲ್ಲ, ಅದಕ್ಕೆ CSAT ಅಂತ ಹೇಳಿ ಕರಿತೀವಿ, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಅದಕ್ಕೆ ಕರಿತೀವಿ. ಮತ್ತೆ ಇಲ್ಲಿ GK ಅಂತಂದ್ರೆ ಹೆಚ್ಚನ ಜನರಲ್ ನಾಲೆಜ್ ಸಂಬಂಧಿಸಿದಂತ ಪ್ರಶ್ನೆಗಳು ಇರ್ತಾವ. ಇಲ್ಲಿ ಪೇಪರ್ 1 ನೋಡ್ಕೊಳ್ರಿ, ಎಷ್ಟು ಮಾರ್ಕ್ಸ್ ಅದ ಅನ್ನೋದು ನೋಡ್ಕೊಳ್ರಿ. ಪೇಪರ್ 1 ಏನದಲ್ಲ, ಇದು 200 ಅಂಕಗಳದ್ದದ. ಎಷ್ಟದ ಹೇಳ್ರಿ, 200 ಅಂಕಗಳದ. ಮತ್ ಕ್ವಶನ್ಸ್ ಎಷ್ಟದಾವ ಹೇಳ್ರಿ, ಇದಕ್ಕ 100 ಕ್ವಶನ್ಸ್ ಅದಾವ. ಸೊ ಒಂದ್ ಪ್ರಶ್ನೆಗೆ 2 ಅಂಕಗಳು ಅದಾವ. ಇದಕ್ ಟೈಮಿಂಗ್ ಎಷ್ಟದ, ಡ್ಯೂರೇಷನ್ 2 hours ಅದ. ಇದನ್ನ ತಾವು ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಇನ್ನು ಎರಡನೇ ಪೇಪರ್ಗೆ ಬಂದು ಅಂತ ತಿಳ್ಕೊಳ್ರಿ, ಡಿಫ್ರೆನ್ಸ್ ಏನತ್ತಂದ್ರೆ, ಇಲ್ಲಿ ಒಂದ್ ಸೇಮ್ ಅದ, ಇದು ಕೂಡ 200 ಮಾರ್ಕ್ಸ್ ಅದ. ಆದ್ರೆ ಕ್ವಶನ್ ಮಾತ್ರ ಇಲ್ಲಿ ಏನದಾವ ಹೇಳ್ರಿ, ಕಡಿಮೆ ಅದಾವ. ಕ್ವಶನ್ ಎಷ್ಟು ಅದಾವಲ್ರಿ, 80 ಅದಾವ. ಸೊ ಇಲ್ಲಿ 100 ಅದಾವ, ಇಲ್ಲಿ 80 ಅದಾವ. ಇದನ್ನ ತಾವು ತಿಳ್ಕೊಳ್ಬೇಕು. ಟೈಮಿಂಗ್ ಮಾತ್ರ ಸೇಮ್ ಅದ. ಸೊ ಈ 2 ಪೇಪರ್ದಾಗ ಡಿಫ್ರೆನ್ಸ್ ಅಂದ್ರ ಕ್ವಶನ್ ಅಷ್ಟೇ ಡಿಫ್ರೆನ್ಸ್ ಅದ. ಇಲ್ಲಿ 100 ಕ್ವಶನ್, ಇಲ್ಲಿ 80 ಕ್ವಶನ್. ಮಾರ್ಕ್ಸ್ ಮಾತ್ರ ಸೇಮ್ ಅದಾವ, ಟೈಮಿಂಗ್ ಮಾತ್ರ ಸೇಮ್ ಅದ. 2 ಪೇಪರ್ಗಳನ್ನ ಒಂದೇ ದಿನ ಬರಿಬೇಕು. ತಾವು ಇದನ್ನ ಲಕ್ಷಣಾಗ ಇಡ್ಬೇಕು. ಓಕೆ,
ಆಮೇಲೆ ಇವೆರಡು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದಾವ, ಮಲ್ಟಿಪಲ್ ಚಾಯ್ಸ್ ಅದಾವ ಎರಡು ಪೇಪರ್ಗೆ. ಇನ್ನು ಮುಂದೆ ಕೆಲವೊಂದಿಷ್ಟು ಕಂಡೀಷನ್ ಇದಾವ. ಏನ್ ಕಂಡೀಷನ್ ಅನ್ನೋದು ನೋಡ್ರಿ ಇಲ್ಲಿ. ಒಂದೇದು ನೋಟ್ ನೋಡ್ರಿ, ಪೇಪರ್ 1 ಏನದಲ್ಲ ಇದು ಕಟ್ ಆಫ್ ಕ್ವಾಲಿಫೈಯಿಂಗ್ ಕ್ರೈಟೇರಿಯಾನ್ ಹೊಂದದ. ಕಟ್ ಆಫ್ ಕ್ವಾಲಿಫೈಯಿಂಗ್ ಕ್ರೈಟೇರಿಯಾ ಅಂತಂದ್ರೆ ಏನ್ ಹೇಳ್ರಿ, ಈಗ ಫಾರ್ ಎಕ್ಸಾಂಪಲ್ ಮೇನ್ಸ್ ಎಕ್ಸಾಮ್ಗೆ ಎಷ್ಟು ಜನ ಬರಿಬೇಕು ಅನ್ನೋದು ಡಿಸಿಷನ್ ಈ ಅಪ್ಲಿಕೇಶನ್ ಹಾಕಿದ ಕೂಡಲೇ ಮಾಡ್ತಾರ. ಅಂದ್ರೆ ಎಷ್ಟು ಹುದ್ದೆಗಳು ಖಾಲಿ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ 1,000 ಹುದ್ದೆಗಳು ಖಾಲಿ ಇದಾವ ಅಂತ ತಿಳ್ಕೊಳ್ರಿ, ಅವಾಗ 5,000 ಮಂದಿ ಅಲ್ಲಿ ಇಂಟರ್ವ್ಯೂ ಬರಬೇಕು. ಓಕೆ, ಈ ರೀತಿ ಅದನ್ನ ಸೆಟ್ ಮಾಡಿರ್ತಾರ. ಆಮೇಲೆ 5,000 ಜನ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಮೇನ್ಸ್ ಎಕ್ಸಾಮ್ ಇಂಟು 40 ಅಷ್ಟು ಜನ ಬರಿಬೇಕು ಅಂತಂದಂಗೆ ಗೊತ್ತಾಯ್ತಾ. ಸೊ ಹಿಂಗಾಗಿ ಪ್ರತಿ ವರ್ಷ ಈ ಕ್ವಾಲಿಫೈಯಿಂಗ್ ಕ್ರೈಟೇರಿಯಾ ಏನಿರ್ತದಲ್ಲ ಇದನ್ನ UPSC ದವ್ರು ಡಿಸಿಷನ್ ಮಾಡ್ತಾರ. ಫಾರ್ ಎಕ್ಸಾಂಪಲ್ ಪೇಪರ್ 1 ಬರ್ದಿರಿ, ಇದು 200 ಅಂಕದ, ಈ ವರ್ಷ ಒಂದು 70 ಮಾರ್ಕ್ಸ್ ಮಾಡಿದಾರೆ ಅಂತ ತಿಳ್ಕೊಣ. ಸೊ ಯಾರು 70 ಅಂಕಗಳನ್ನ ಪಡೆದಿರ್ತಿರಲ್ಲ, 70 ಅಂಕಗಳನ್ನ ಪಡಿತಿರಲ್ಲ, ಅವರು ಕ್ವಾಲಿಫೈ ಆದಂಗ ಅಂತ ಹೇಳಿ ಅವ್ರು ಇದು ಮಾಡ್ರಿ, ಡಿಸಿಷನ್ ಮಾಡ್ರಿ ಅಂತ ತಿಳ್ಕೊಡ್ರಿ. ನೀವು 70ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಳ್ಬೇಕು, ಅವಾಗ ಪೇಪರ್ 1 ನೀವು ಕ್ಲಿಯರ್ ಆಗ್ತೀರಿ. ಮತ್ತೆ ಪೇಪರ್ 2 ಕ್ವಾಲಿಫೈಯಿಂಗ್ ಏನದಲ್ಲ ಅದ್ರದ್ ನೇಚರ್ ಬೇರೆ ಅದ. ಇಲ್ಲಿ ನೋಡ್ರಿ, ಪೇಪರ್ 2 ಇಸ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ವಿತ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫಿಕ್ಸ್ಡ್ ಅಟ್ 33%. ಅಂದ್ರೆ 200 ಅಂಕಗಳಿಗೆ ಅಂದ್ರೆ 100ಕ್ಕೆ ನೀವು 33% ಮಾಡಬೇಕು. ಸೊ 200ಕ್ಕೆ ತಾವು 66 ಮಾರ್ಕ್ಸ್ ತೆಗೆದುಕೊಂಡಿರೋದು ತಿಳ್ಕೊಡ್ರಿ, ತಾವು ಈ ಪೇಪರ್ ಎಲಿಜಿಬಲ್ ಆಗ್ತೀರಿ. ಈಗ ನಾವು ಬೌಂಡ್ರಿ ಮ್ಯಾಗ ಆಗಿದ್ದೇವೆ ಅಂತ ತಿಳ್ಕೊಂಡು 66 ಮಾರ್ಕ್ಸ್ ಬಿದ್ದಿದಾವ ನಮಗೆ. ಪೇಪರ್ 2ದಾಗ 66 ಮಾರ್ಕ್ಸ್ ಬಿದ್ದಿದಾವ, ಆಮೇಲೆ ಪೇಪರ್ 1ದಾಗ 70 ಮಾರ್ಕ್ಸ್ ಬಂದಿದಾವ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವು ಎಲಿಜಿಬಲ್ ಆಗ್ತೇವೆ ಅಂತಂದಂಗೆ. ಯಾವ್ದು ಹೇಳ್ರಿ, ಪ್ರಿಲಿಮಿನರಿ ಎಕ್ಸಾಮ್ದಾಗ ನಾವು ಎಲಿಜಿಬಲ್ ಆಗ್ತೇವೆ. ನಾವು ಈ ನೆಕ್ಸ್ಟ್ ಸ್ಟೆಪ್ ಎಲ್ಲಿ ಹೋಗ್ತೇವೆ ಹೇಳ್ರಿ, ಮೇನ್ಸ್ ಎಕ್ಸಾಮ್ ಹೋಗ್ತೇವೆ. ಓಕೆ, ಸೊ ಇಲ್ಲಿ ನೋಡ್ರಿ ಇದು ಒಂದಾಯ್ತು. ಇನ್ನು ಎರಡನೇದು ಮತ್ತೊಂದು ಕಂಡೀಷನ್ ಅದ. ಏನ್ ಕಂಡೀಷನ್ ಅದ ಅಂತಂದ್ರೆ ನೆಗೆಟಿವ್ ಮಾರ್ಕಿಂಗ್ ಅದ. ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಅಂತಂದ್ರೆ ಫಾರ್ ಇನ್ಕರೆಕ್ಟ್ ಆನ್ಸರ್ 1/3 ವಿಲ್ ಬಿ ಡಿಡಕ್ಟೆಡ್ ಆಸ್ ಪೆನಾಲ್ಟಿ. ಅಂದ್ರೆ ನೀವು ಒಂದು ತಪ್ಪು ಉತ್ತರ ಬರ್ದ್ರಿ ಅಂತ ತಿಳ್ಕೊಡ್ರಿ, ಅಲ್ಲಿ 0.33 ಮಾರ್ಕ್ಸ್ ನಿಮ್ದು ಕಟ್ ಆಗ್ತದ. ಈ ಕಟ್ ಆಗೋ ಪದ್ಧತಿ ತಮಗೂ ಕೂಡ ಗೊತ್ತದ. HNS ಕಾಮನ್ ಎಕ್ಸಾಮ್ಗಳಿಗೆಲ್ಲ 1/4 ಇರ್ತದ. ಇಲ್ಲಿ ಒಂದ್ ಸ್ವಲ್ಪ ರೇಷಿಯೋ ಹೆಚ್ಚು ಮಾಡಿದಾರ, 1/3 ಮಾರ್ಕ್ಸ್ ನಿಮ್ದು ಒಂದು ತಪ್ಪು ಉತ್ತರಕ್ಕೆ ಕಟ್ ಆಗ್ತದ. ಇದಿಷ್ಟು ನೀವು ತಿಳ್ಕೊಂಡ್ರೆ ಸಾಕು, ಆ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಏನದಲ್ಲ ಅದನ್ನ ಬರೆಯಕ್ ಏಬಲ್ ಆಗ್ತೀರಿ. ಸೊ ಗೊತ್ತಾಯ್ತಲ್ಲ, ಪ್ರಿಲಿಮಿನರಿ ಎಕ್ಸಾಮ್ದಲ್ಲಿ 2 ಪೇಪರ್ ಬರೀಬೇಕು. 1ನೇ ಪೇಪರ್ 100 ಕ್ವಶನ್ 200 ಮಾರ್ಕ್ಸ್ ಇರ್ತದ, 2ನೇ ಪೇಪರ್ 80 ಕ್ವಶನ್ 200 ಮಾರ್ಕ್ಸ್ ಇರ್ತದ. ಟೈಮಿಂಗ್ 2 ತಾಸು ಸೇಮ್ ಇರ್ತದ, ಒಂದೇ ದಿನ ಬರಿಬೇಕು. ಕಟ್ ಆಫ್ ಕ್ರೈಟೇರಿಯಾ ಏನಿರ್ತದಲ್ಲ ಅದು ಪೇಪರ್ದಿಂದ ಪೇಪರ್ ಬೇರೆ ಇರ್ತದ. 1ನೇ ಪೇಪರ್ಕ ಅಲ್ಲಿ UPSC ನಿಗದಿಪಡಿಸಿರುವಂತ ಮಿನಿಮಮ್ ಅಂಕಗಳನ್ನ ಪಡಿಬೇಕು. 2ನೇ ಪೇಪರ್ ಮಾತ್ರ ಫಿಕ್ಸ್ ಇರ್ತದ. CSAT ನೀವು 33% ಮಾಡ್ಬೇಕು, ಅಂದ್ರೆ 66 ಮಾರ್ಕ್ಸ್ಗಳನ್ನ ತಾವು ತೆಗೆದುಕೊಂಡಿರ್ಬೇಕು ಅನ್ನೋದ. ಮತ್ ಕಟ್ ಆಫ್ ಏನಿರ್ತದಲ್ಲ 2 ಪೇಪರ್ಗೆ ಸೇಮ್ ಇರ್ತದ, 0.33. ಒಂದು ತಪ್ಪು ಉತ್ತರಕ್ಕೆ ಕಟ್ ಆಗ್ತದ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ ಎರಡನೇ ಸ್ಟೆಪ್ ಯಾವ್ದಂದ್ರೆ ಮೇನ್ಸ್ ಎಕ್ಸಾಮ್. ಸೊ ಯಾವಾಗ ನೀವು ಈ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಿ ಸೆಲೆಕ್ಟ್ ಆಗ್ತಿದ್ರಲ್ಲ ಮೇನ್ಸ್ ಬರ್ಲಿಕ್ಕೆ, ಮೇನ್ಸ್ ಎಕ್ಸಾಮ್ದಲ್ಲಿ ತಾವು ಮುಖ್ಯವಾಗಿ ಎಷ್ಟು ಪೇಪರ್ ಅನ್ನು ಬರೀತೀರ ಅಂದ್ರೆ 9 ಪೇಪರ್ ಅನ್ನ ತಾವಿಲ್ಲಿ ಬರಿತೀರಿ. ಈ 9 ಪೇಪರ್ ಯಾವ್ಯಾವ ವಿಷಯಕ್ಕೆ ಸಂಬಂಧಿಸಿದಾವ ಅನ್ನೋದನ್ನ ನಾವು ಈಗ ನೋಡ್ತಾ ಹೋಗೋಣ. ಸೊ ಮೊದಲನೇದು ನೋಡ್ರಿ, ಪೇಪರ್ 1 ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳಿ ಕೊಟ್ಟಿದ್ದಾರೆ. 300 ಮಾರ್ಕ್ಸ್ ಅದ, 3 hours ಟೈಮ್ ಅದ. ಇಲ್ಲಿ ಎಲ್ಲಾ ಪೇಪರ್ಗೂ 3 ತಾಸು ಇರ್ತದ. ಆಮೇಲೆ ಮಾರ್ಕ್ಸ್ ಮಾತ್ರ ಡಿಫ್ರೆಂಟ್ ಅದ. ಮೊದಲಿನ 2 ಪೇಪರ್ ಏನಿದಾವಲ್ಲ, ಪೇಪರ್ 1 ಮತ್ತು ಪೇಪರ್ 2 ಅಂತ ಏನದಲ್ಲ, ಇದ್ರಾಗ ನೋಡ್ರಿ ಒಂದೇದು ಇಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಕೊಟ್ಟಿರುವಂತಹ ಯಾವ್ದಾದ್ರು ಒಂದು ಭಾಷೆಯನ್ನು ತಾವು ತೆಗೆದುಕೊಂಡು ಈ ಪೇಪರ್ ಬರಿಬಹುದು. ಕರ್ನಾಟಕದವರಾಗಿದ್ರೆ ಹೆಚ್ಚು ಕನ್ನಡ ಪೇಪರ್ ಅನ್ನ ತೆಗೆದುಕೊಂಡಿರ್ತಾರೆ. ಮತ್ತೆ ಈ ಇಂಗ್ಲಿಷ್ 2ನೇದು ಏನದಲ್ಲ ಇದು ಕಂಪಲ್ಸರಿ ಇರ್ತದ. ಇಲ್ಲಿ ಒಂದ್ ತಿಳ್ಕೊಳ್ಬೇಕು, ಈ 2 ಪೇಪರ್ಗಳು ಕೇವಲ ಎಲಿಜಿಬಿಲಿಟಿ ಸಲುವಾಗಿ ಮಾತ್ರ, ತಮ್ಮ ಭಾಷಾ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡೋ ಸಲುವಾಗಿ ಮಾತ್ರ ಇವ್ 2 ಪೇಪರ್ ಇರ್ತಾವ. ಇದನ್ನ ರ್ಯಾಂಕಿಂಗ್ ದಲ್ಲಿ ಕನ್ಸಿಡರ್ ಮಾಡುವುದಿಲ್ಲ ಮೊದಲಿನ 2 ಪೇಪರ್. ಮತ್ತೆ ಇವೆರಡೂ ಕೂಡ 10th ಲೆವೆಲ್ ಸಿಲೆಬಸ್ ಅನ್ನ ಹೊಂದಿರ್ತಾವ. ಹಿಂಗಾಗಿ ಈಜಿಲಿ ಈ 2 ಪೇಪರ್ ಅನ್ನ ತಾವ ಪಾಸ್ ಆಗ್ಬಹುದು. ನಮಗ್ ಮೇನ್ ಬೇಕಾಗಿರೋದು ಏನಂತಂದ್ರೆ ಮೇನ್ಸ್ ಎಕ್ಸಾಮ್ ದಲ್ಲಿ 7 ಪೇಪರ್ ಬಹಳ ಇಂಪಾರ್ಟೆಂಟ್ ಅದಾವ. ಅದು ಪೇಪರ್ 3 ದಿಂದ ಹಿಡ್ಕೊಂಡು ಪೇಪರ್ 9 ತನಕ. ಸೊ ಪೇಪರ್ 3 ಏನದಲ್ಲ ಇದು ಎಸ್ಸೆ ರೈಟಿಂಗ್ ಇರ್ತದ, ಇದಕ್ಕೆ 250 ಮಾರ್ಕ್ಸ್ ಇರ್ತದ. ಸೊ ನಮಗ್ ಕೌಂಟ್ ಆಗೋದು ಎಲ್ಲಿಂದ ಹೇಳ್ರಿ, ಈ 250 ಮಾರ್ಕ್ಸ್ ಇಂದ ಹಿಡ್ಕೊಂಡು ಇಲ್ಲಿ ತನಕ ನೋಡ್ರಿ. ಅಂದ್ರೆ ಪೇಪರ್ 3, ಪೇಪರ್ 3, ಪೇಪರ್ 4, 5, 6, 7, 8, 9. ಸೊ ಇಲ್ಲಿ ಪೇಪರ್ 3 ಏನದಲ್ಲ ಇದು ಎಸ್ಸೆ ರೈಟಿಂಗ್ ಇರ್ತದ, 250 ಮಾರ್ಕ್ಸ್ ಇರ್ತದ, 3 hours ಇರ್ತದ.
ಇದ್ರಾಗ ತಾವ 2 ಎಸ್ಎಗಳನ್ನು ಬರಿಬೇಕು. ಓಕೆ, ಅದು ವಿಷಯ ಏನದ ಅನ್ನೋದು ನಂತರ ಹೇಳ್ತಾನೆ ನಿಮ್ಗ. ಇನ್ ಪೇಪರ್ 4, 5, 6 ಏನದಲ್ಲ 7 ತನಕ, ಇಲ್ಲಿ ತನಕ ಏನದಲ್ಲ ಇವೆಲ್ಲಾನು ಕೂಡ 7 ತನಕ ಏನದಲ್ಲ ಇವು ಜನರಲ್ ಸ್ಟಡೀಸ್ ಅಂತ ಹೇಳಿ ಬರ್ತಾವ. GS1, GS2, GS3, GS4 ಅಂತ ಹೇಳಿ ಕರ್ತಾರ. ಇವೆಲ್ಲಾನು ಕೂಡ 250 ಮಾರ್ಕ್ಸ್ ಇರ್ತಾವ. ಆಮೇಲೆ ಪೇಪರ್ 8 ಮತ್ತು ಪೇಪರ್ 9 ಅಂತ ಏನ್ ಬರ್ತಾವಲ್ಲ ಇವ ಆಪ್ಷನಲ್ ಸಬ್ಜೆಕ್ಟ್ ಬರ್ತಾವ. ಆಪ್ಷನಲ್ 1, ಆಪ್ಷನಲ್ 2 ಅಂತ ಹೇಳಿ ಬರ್ತಾವ. ಸೊ ಈ ರೀತಿ ಈ 7 ಪೇಪರ್ ಏನದಾವಲ್ಲ ಇದ್ರಾಗ 3 ಕೆಟಗರಿ ಅದಾವ. ಒಂದು ಎಸ್ಎ ರೈಟಿಂಗ್ ಅದ, ಆಮೇಲೆ GS ಪೇಪರ್ಗಳು 4 ಅದಾವ, ಮತ್ ಇನ್ 2 ಏನದಾವಲ್ಲ ಇವು ಆಪ್ಷನಲ್ 1, ಆಪ್ಷನಲ್ 2 ಅಂತ ಅದಾವ. ಇಲ್ಲಿ ಕೇವಲ ಸಬ್ಜೆಕ್ಟ್ ಮತ್ತು ಅದ್ರ ಮಾರ್ಕ್ಸ್ ಅಷ್ಟು ಗೊತ್ತಾದ್ರೆ ಸಾಕು, ಬೇರೆ ಏನು ತಿಳ್ಕೊಳ್ಳೋಂತ ಪ್ರಯತ್ನ ಇಲ್ಲ. ಸಿಲೆಬಸ್ ಅಲ್ಲಿ ಅದು ನಾನು ನಿಮ್ಗೆ ಚರ್ಚೆ ಮಾಡಿ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನೋಡ್ರಿ UPSC ಮೇನ್ಸ್ ಎಕ್ಸಾಮ್ ಏನದಲ್ಲ, ಮೇನ್ಸ್ ಎಕ್ಸಾಮ್ದಲ್ಲಿ ಟೋಟಲ್ ಎಷ್ಟು ಪತ್ರಿಕೆಗಳು ಅದಾವ ಹೇಳ್ರಿ, ಪೇಪರ್ಸ್ ಅದಾವ 9 ಪೇಪರ್ ಅದಾವ. ಆ 9ದಲ್ಲಿ ಮೊದಲನೇ 2 ಏನದಾವಲ್ಲ ಇವು 2 ಲ್ಯಾಂಗ್ವೇಜ್ ಅದಾವ. ಇಲ್ಲಿ ಕನ್ನಡ, ಇಲ್ಲಿ ಇಂಗ್ಲಿಷ್. ಕರ್ನಾಟಕ ಇರೋದ್ರಿಂದ ಕನ್ನಡ ಅಂತ ಹೇಳ್ತಿದ್ದಾನೆ. ಬಟ್ ಇದರಲ್ಲಿ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಉಲ್ಲೇಖಿಸಿರುವಂತೆ 22 ಲ್ಯಾಂಗ್ವೇಜ್ ಯಾವ್ದು ಬೇಕಾದ್ರೂ ಒಂದು ತೆಗೆದುಕೊಳ್ಬಹುದು. ಇಂಗ್ಲಿಷ್ ಮಾತ್ರ ಕಂಪಲ್ಸರಿ ಇರ್ತದ. ಇವು 2 ಕೂಡ 10th ಲೆವೆಲ್ ಸಿಲೆಬಸ್ ಇರ್ತಾವ. ಹಿಂಗಾಗಿ ಈ 2 ಪೇಪರ್ ಎಲಿಜಿಬಲ್ ಆದ್ರೆ ಆಯ್ತು, ಬೇರೆ ಏನು ನಾವು ಅಲ್ಲಿ ಮಾಡ್ಬೇಕಾಗಿಲ್ಲ, ಸ್ಕೋರ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಸ್ಕೋರ್ ಮಾಡೋದು ಎಲ್ಲಿಂದ ಅಂತಂದ್ರೆ ಈ ಪೇಪರ್ 3 ದಿಂದ ಹಿಡ್ಕೊಂಡು ಪೇಪರ್ 9 ತನಕ. ಸೊ ಇಷ್ಟು ಕ್ಲಿಯರ್ ಆದ್ರೆ ಆಯ್ತು. ಇನ್ ನೆಕ್ಸ್ಟ್ ನೋಡ್ರಿ ಇನ್ನೇನು ಆಗ್ಬೇಕು ಅನ್ನೋದ. ಇದಾದ ಕೂಡಲೇ ಪೇಪರ್ 7 ಪೇಪರ್ ಅತಿ ಚೆನ್ನಾಗಿ ಹೋಗಿದಾವ ಅಂತ ತಿಳ್ಕೊಡ್ರಿ. ಆ 7 ಪೇಪರ್ದ ಮಾರ್ಕ್ಸ್ಗಳನ್ನ ಕೌಂಟ್ ಮಾಡ್ತಾರ. ಆವಾಗ ಇಂಟರ್ವ್ಯೂಗೆ ಎಷ್ಟು ಜನ ಸೆಲೆಕ್ಟ್ ಆಗ್ಬೇಕು ಅನ್ನೋದು ನಿರ್ಧರಿಸಿರ್ತಾರ. ಅದರಲ್ಲಿ ನೀವು ಉತ್ತಮವಾದ ಮಾರ್ಕ್ಸ್ ತೆಗೆದುಕೊಂಡಿದ್ದೆ ಆದ್ರೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀರಿ. ಆ ಸ್ಟೆಪ್ಗೆ ಏನ್ ಕರಿತೇವೆ ಅಂದ್ರೆ ಫೈನಲ್ ಸ್ಟೆಪ್ ಟು ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಇದು ತಮ್ಮದ ಅಂತಿಮ ಒಂದು ಪರೀಕ್ಷೆ ಆಗಿರ್ತದೆ. ಆಕ್ಚುಲಿ ಪರೀಕ್ಷೆ ಅನ್ನೋಕ್ಕಿಂತನೂ ನಮ್ಮ ವ್ಯಕ್ತಿತ್ವವನ್ನ ಅಳಿಯುವಂತ ಒಂದು ಮಾಪನ ಇರ್ತದ. ಸೊ ಅಲ್ಲಿ ಇಂಟರ್ವ್ಯೂಗೆ ಹೋಗ್ತೇವಿ. ಈ ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಇರ್ತದೆ ಅಂದ್ರೆ 275 ಮಾರ್ಕ್ಸ್, 275 ಮಾರ್ಕ್ಸ್ ಇದು ಇಂಟರ್ವ್ಯೂ ಇರ್ತದ. ಇಲ್ಲಿ ಇಂಟರ್ವ್ಯೂಗೆ ನಾವು ಹೋದ ಕೂಡಲೇ ಏನಾಗ್ತದೆ ಹೇಳ್ರಿ, ಇಂಟರ್ವ್ಯೂ ನಮ್ದು ಆಗ್ತದ. ಸೊ ಇಂಟರ್ವ್ಯೂದಾಗ ನಮ್ಮ 275 ಮಾರ್ಕ್ಸ್ಗೆ ಎಷ್ಟು ಬೀಳ್ಬೇಕಷ್ಟ ಮಾರ್ಕ್ಸ್ ಅನ್ಕ ಅವ್ರು ಕೊಡ್ತಾರ. ನಮ್ದು ಇಂಟರ್ವ್ಯೂ ಯಾವ ರೀತಿ ಆಗ್ತದ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದ. ಅದೆಲ್ಲ ಆದ ಕೂಡಲೇ ನಿಮ್ ಸೆಲೆಕ್ಷನ್ ಪ್ರೊಸೀಜರ್ ಇರ್ತದ. ಸೊ ಸೆಲೆಕ್ಷನ್ ಪ್ರೊಸೀಜರ್ ಹೆಂಗ್ ಆಗ್ತದ ಅಂತಂದ್ರೆ ಈಗಾಗಲೇ ತಮಗ್ ಗೊತ್ತಿರೋ ಹಂಗ ಫಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ಹೆಂಗಾಗ್ತಂದ್ರೆ ನಾ ಹೇಳಿದ್ನಲ್ಲ, ಕೇವಲ 3ರಿಂದ ಹಿಡ್ಕೊಂಡು 9ನೇ ಪೇಪರ್ ತನಕ ಮಾತ್ರ ನಮ್ಮದು ಮಾರ್ಕ್ಸ್ಗಳನ್ನ ಅಲ್ಲಿ ಕನ್ಸಿಡರ್ ಮಾಡ್ತಾರಂತ. ಸೊ ಎಸ್ಎ ರೈಟಿಂಗ್ದಾಗ 250ಗೆ ನಾವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿವಿ, ಆಮೇಲೆ ಪೇಪರ್ 4 GS 1, 2, 3, 4ದಾಗ ಎಷ್ಟು ಮಾರ್ಕ್ಸ್ ತಗೊಂಡಿವಿ, ಆಪ್ಷನಲ್ 1 ಮತ್ತು 2ಗೆ ಎಷ್ಟು ತಗೊಂಡ್ವಿ, ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರ. ಸೊ 1750 ಮಾರ್ಕ್ಸ್ ನಮ್ಮದು ಏನಾಗ್ತದೆ ಹೇಳ್ರಿ, ಮೇನ್ಸ್ ಪೇಪರ್ ಆಗ್ತದ. ಬಹಳಷ್ಟು ಪೇಪರ್ ಬರ್ದ್ರು ಕೂಡ ಮೇನ್ಸ್ ಅಲ್ಲಿ ನಾವು ಕನ್ಸಿಡರ್ ಆಗೋದು ಎಷ್ಟು ಹೇಳ್ರಿ, ರ್ಯಾಂಕಿಂಗ್ ಸಲುವಾಗಿ 7 ಪೇಪರ್. ಸೊ ಈ 7 ಪೇಪರ್ನ ಕೌಂಟ್ ಮಾಡಿದಕ್ಕೆ 1750 ಆಗ್ತದ. ಇಂಟರ್ವ್ಯೂ 275 ಮಾರ್ಕ್ಸ್ ಆಗ್ತದ. ಗ್ರ್ಯಾಂಡ್ ಟೋಟಲ್ 2025 ಆಗ್ತದ. 2025 ಮಾರ್ಕ್ಸ್ ಏನದಲ್ಲ ಇದು ಅಂತಿಮವಾಗಿ. ಇಲ್ಲಿ ಪ್ರಿಲಿಮ್ಸ್ ಮಾರ್ಕ್ಸ್ಗಳನ್ನೆಲ್ಲ ಏನು ಹಿಡಿಯಂಗಿಲ್ಲ. ಯಾಕಂದ್ರೆ ಪ್ರಿಲಿಮ್ಸ್ ಓನ್ಲಿ ಫಾರ್ ಎಲಿಜಿಬಲ್. ಆ ಎಲಿಜಿಬಲ್ ಒಮ್ಮೆ ಅದು ಅಂತ ತಿಳ್ಕೊಟ್ರೆ ನಾವು ಆಮೇಲೆ ಅದನ್ನ ಅಲ್ಲಿಗೆ ಬಿಡೋದು, ಮೇನ್ಸ್ ಎಕ್ಸಾಮ್ ಕಡೆ ಫೋಕಸ್ ಮಾಡೋದು. ಅದ್ರಾಗೂ 9 ಪೇಪರ್ ಅದಾವ. ಬಟ್ ನಾವು ಫೋಕಸ್ ಮಾಡೋದು ಕೇವಲ 7 ಪೇಪರ್ಗೆ ಮಾತ್ರ. ಮೊದಲಿನ 2 ಪೇಪರ್ ನಮ್ಮದು ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋ ಸಲುವಾಗಿ ಅಷ್ಟೇ ಇರ್ತದ. ಎಲಿಜಿಬಲ್ ಮಾರ್ಕ್ಸ್ ತೆಗೆದುಕೊಂಡ್ರೆ ಆಯ್ತು. ಉಳಿದದ್ದು 7 ಪೇಪರ್ ಏನದಾವಲ್ಲ ಅದರ ಡೀಟೇಲ್ಸ್ ನಾನು ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಸೊ 2025ಕ್ಕೆ ನಾವು ಎಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಳ್ತೇವಲ್ಲ ಅದು ನಮ್ಮದ IAS ಆಗುವ ಕನಸನ್ನು ಈಡೇರಿಸುವಂತ ಒಂದು ಹಂತಕ್ಕೆ ನಮ್ಮನ್ನ ತರ್ತದ. ಇನ್ ನೆಕ್ಸ್ಟ್ ನೋಡ್ರಿ, ಅದನ್ನ ಇನ್ನೊಮ್ಮೆ ರಿವಿಷನ್ ಮಾಡ್ತೇನೆ ನೋಡ್ರಿ. ಮೊದಲನೇದು ಏನ್ ಹೇಳ್ರಿ, ಪ್ರೊಸೀಜರ್ ಹೇಳ್ತಾನೆ ನಾನು. ಹೆಂಗ್ ಹೇಳ್ರಿ, ಮೊದಲನೇದು ಮೇನ್ಸ್ದಾಗ 7 ಪೇಪರ್ ಬರ್ತೀವಿ ನಾವು. ಸೊ 7 ಪೇಪರ್ ಮಾರ್ಕ್ಸ್ ಎಷ್ಟಾಯ್ತು, 250 × 7 1750 ಆಯ್ತು. ಆಮೇಲೆ ಇದಾದ ಕೂಡಲೇ ಇಂಟರ್ವ್ಯೂಗೆ ಹೋಗ್ತೇವೆ. ಪರ್ಸನಾಲಿಟಿ ಟೆಸ್ಟ್ದಾಗ ನಮಗೆ ಎಷ್ಟು ಮಾರ್ಕ್ಸ್ ಬರ್ತಾವ, 275 ಬರ್ತಾವ. ಸೊ ಇವೆಲ್ಲ ಕೂಡಿದ್ರೆ ಎಷ್ಟಾಯ್ತು, ಟೋಟಲ್ ಗ್ರ್ಯಾಂಡ್ ಟೋಟಲ್ ಎಷ್ಟಾಯ್ತ್ರಿ, 2025. ಈ 2025ಕ್ಕೆ ನಾವು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡೇವಲ್ಲ ಅಲ್ಲಿ ರ್ಯಾಂಕಿಂಗ್ ಲಿಸ್ಟ್ ಬರ್ತದ. ಆ ರ್ಯಾಂಕಿಂಗ್ದಾಗ ಅತ್ಯುನ್ನತ ರ್ಯಾಂಕ್ ಪಡೆದವ್ರಿಗೆ IAS ಹುದ್ದೆಗಳನ್ನ ಕೊಡ್ತಾರ. ಆಮೇಲೆ ನೆಕ್ಸ್ಟ್ IPS ಕೊಡ್ತಾರ, IRS ಕೊಡ್ತಾರ, IFS ಕೊಡ್ತಾರ. ಆಮೇಲೆ ಇತರೆ ಎಲ್ಲ ನಾಗರಿಕ ಸೇವೆಗಳಿಗೆ ಆ ಹುದ್ದೆಗಳನ್ನ ಹಂಚಿಕೆ ಮಾಡಿ ಬರ್ತಾರ. ಓಕೆ, ಸೊ ಈ ರೀತಿ ಸೆಲೆಕ್ಷನ್ ಇರ್ತದ. ಇದು ಆಯ್ತು ಅಂತ ತಿಳ್ಕೊಡ್ರಿ, ನಾವು IAS ಅಧಿಕಾರಿ ಆದು ಅಂತಲ್ಲ. ಇದಾದ ಕೂಡಲೇ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನಾವು ಟ್ರೈನಿಂಗ್ ಹೋಗ್ಬೇಕಾಗ್ತದೆ. ಓಕೆ, ಸೊ ಅಲ್ಲಿ ಇಂಡಿಯಾದಾಗ ಬೆಸ್ಟ್ ಟ್ರೈನಿಂಗ್ ಅಂತ ಹೇಳಿ ನಡೆಯೋದು ಪ್ಲೇಸ್ ಯಾವ್ದಂದ್ರ ಉತ್ತರಾಂಚಲದಲ್ಲಿರುವಂತಹ ಮಸೂರಿದಲ್ಲಿದೆ. ಅದು ಲಬಾಸ್ನ ಅಂತ ಹೇಳಿ ಇದಕ್ಕೆ ಕರೀತಾರ. ಉಚ್ಚಾರಣೆ ಬೇರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗ್ತದ. ಲಬಾಸ್ನ ಹಂಗಂದ್ರೆ ಏನಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲೈತ್ ನೋಡ್ರಿ.
ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಫಾರ್ ಅಥವಾ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಇನ್ಸ್ಟಿಟ್ಯೂಟ್ದಲ್ಲಿ ಹೋಗಿ, ಅಂದ್ರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದ, ಅಲ್ಲಿ ನಮ್ಗೆ ಟ್ರೈನಿಂಗ್ ಆಗ್ತದ. ಅಂದ್ರೆ ಯಾರು ಈ ಪರೀಕ್ಷೆಯನ್ನು ಪಾಸ್ ಆಗಿರ್ತಿರಲ್ಲ, ರ್ಯಾಂಕಿಂಗ್ದಾಗ ಬಂದಿರ್ತಿರಲ್ಲ, ಅವ್ರಿಗೆ ಅಲ್ಲಿ ಟ್ರೈನಿಂಗ್ ಆಗ್ತದ. ಸೊ ಇಲ್ಲಿ ಉತ್ತಮವಾದ ಟ್ರೈನಿಂಗ್ ನಡೀತದ, ಸುಮಾರು ತಿಂಗಳ ಕಾಲ ಇರ್ತದ. ಇಲ್ಲಿ ಆಡಳಿತಕ್ಕೆ ಸಂಬಂಧಿಸಿದಂತ ಎಲ್ಲಾ ರೀತಿಯ ಟ್ರೈನಿಂಗ್ಸ್ ಅನ್ನ ಕೊಡ್ತಾರೆ. ಟ್ರೈನಿಂಗ್ ಮುಗಿದ ಕೂಡಲೇ ನಿಮ್ಗೊಂದಿನ ಸಂಡ್ ಆಫ್ ಆಗ್ತದ. ಸಂಡ್ ಆಫ್ ಎದಕ್ಕೆ ಹೇಳ್ರಿದು, ನಿಮ್ ಟ್ರೈನಿಂಗ್ ಸಂಡ್ ಆಫ್ ಆಯ್ತು. ಅಲ್ಲಿಂದ ಮುಂದೆ ನಿಮ್ ಕೆಲಸ ಏನತ್ತಂದ್ರೆ IAS ಹುದ್ದೆಯನ್ನು ಅಲಂಕರಿಸೋದು ಮತ್ತು ಭಾರತದ ಆಡಳಿತವನ್ನ ಉತ್ತಮಗೊಳಿಸಲಿಕ್ಕೆ ತಾವೆಲ್ಲ ಅಣಿಯಾಗುವಂತ ಸಮಯ. ಇದೇನು ಪಿಕ್ಚರ್ ಅದಲ್ಲ, ಇದು ಲವಾಸ್ನಾ ಟ್ರೈನಿಂಗ್ ಸೆಂಟರ್ದ ಒಂದು ಕಂಪೌಂಡ್ ಮೇಲೆ ಇರುವಂತಹ ಒಂದು ಪಿಕ್ಚರ್ ಇದು. ಇಲ್ಲಿ ಶೀಲಂ ಪರಂ ಭೂಷಣಂ ಅಂತ ಹೇಳಿ ಸಂಸ್ಕೃತದ ಒಂದು ವಾಕ್ಯವನ್ನು ಸೇರಿಸಲಾಗಿದೆ. ಅಂದ್ರೆ ಮನುಷ್ಯನ ಚಾರಿತ್ರ್ಯವೇ ಆತನ ಮುಖ್ಯ ಆಭೂಷಣ ತಂದಂಗೆ, ಓಕೆ, ಅಥವಾ ಭೂಷಣ ತಂದಂಗೆ. ಒಬ್ಬ ವ್ಯಕ್ತಿಗೆ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅಲ್ಲಿ ಟ್ರೈನಿಂಗ್ ದಲ್ಲಿ ಹೇಳ್ತಾರೆ. ಸೊ ಹಿಂಗಾಗಿ ಈ ಒಂದು ಧ್ಯೇಯ ವಾಕ್ಯವನ್ನ ಅಲ್ಲಿ ಹಚ್ಚಿದಾರ. ಓಕೆ, ಇಲ್ಲಿ ಏನ್ ಫೋಟೋ ತಗೋತಾರಲ್ಲ, ಇದು ನನ್ನ ದೃಷ್ಟಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತವಾದಂತ ಸೆಲ್ಫಿ ಪಾಯಿಂಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದನ್ನ ನೀವು ಮನಸ್ಸು ಮಾಡ್ರೆ ತಗೊಳಕ್ಕಾಗಿಲ್ಲ. ಯಾರು ಈ ಪರೀಕ್ಷೆಯನ್ನ ಪಾಸ್ ಮಾಡ್ತಾರಲ್ಲ, ಅವ್ರು ಮಾತ್ರ ಈ ಪ್ಲೇಸ್ದಾಗ ಹೋಗಕ್ಕೆ ಅರ್ಹರಾಗ್ತಾರ. ಸೊ ಇಲ್ಲಿ ನಿಂತು ಒಂದು ಫೋಟೋ ತಕೊಂಡ್ರಂದ್ರ ಅದರ ಅರ್ಥ ಅವರು ಆ ಪರೀಕ್ಷೆಯನ್ನ UPSC ಕಂಡಕ್ಟ್ ಮಾಡಿರುವಂತ CSC ಎಕ್ಸಾಮ್ ಅನ್ನು ಪಾಸ್ ಆಗಿದಾರ ಅಂತಂದಂಗ, ಮತ್ತು ಟ್ರೈನಿಂಗ್ ಪಡೆದುಕೊಂಡಿದಾರ ಅಂದಂಗ. ಅವ್ರಷ್ಟೇ ಈ ಪ್ಲೇಸ್ ಫೋಟೋ ತಗೋತಾರ. ನೀವು ಮನಸ್ಸು ಮಾಡಿದ್ರೆ ತಾಜ್ ಮಹಲ್ ಮುಂದೆ ಕೂಡ ನಾವು ನಾಳೆ ಫೋಟೋ ತಗೋಬಹುದು. ಬಟ್ ಈ ಪ್ಲೇಸ್ನ ತಗೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಹೇಳ್ರಿ, UPSC ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು. ಯಾರು UPSC ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾರಲ್ಲ, ಅವ್ರು ಮಾತ್ರ ಈ ಪ್ಲೇಸ್ನ ಫೋಟೋ ತಗೊಳ್ತಾರ. ಸೊ ಅತಿ ಮಹತ್ವವಾದಂತ ಒಂದು ಪ್ಲೇಸ್ ಅಂತ ಹೇಳ್ತೀವಿ. ಇನ್ ನೆಕ್ಸ್ಟ್ ನೋಡ್ರಿ, ಮೂರನೇದು ಸಿಲೆಬಸ್. ಇದು ಬಹಳ ಇಂಪಾರ್ಟೆಂಟ್ ಅದ. ಈಗಾಗಲೇ ನಾವು 9 ಪೇಪರ್ ಅಂತ ಹೇಳಿ, ಬಟ್ ಆ 9 ಪೇಪರ್ ಬದಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಮೊದಲಿನ 2 ಪೇಪರ್ ಮೇನ್ಸ್ ದಲ್ಲಿ ಇರುವಂತ 9 ಪೇಪರ್ ಎಂದವಲ್ಲ, ಅದನ್ನ ನಾನು ಈಗ ಸಿಲೆಬಸ್ ರೂಪದಾಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪೇಪರ್ 1 ಮತ್ತು ಪೇಪರ್ 2 ಅಂತದ. ಇವೆರಡು ಲ್ಯಾಂಗ್ವೇಜ್ ಅಂತ ಹೇಳಿದ್ನಲ್ಲ, ಇಂಡಿಯನ್ ಲ್ಯಾಂಗ್ವೇಜ್ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ನು. ಇದರಿಂದ ಯಾವ್ದಾರ ಒಂದು ಆಯ್ದುಕೊಳ್ಳೋದದ. ಮತ್ತು ಪೇಪರ್ 2 ಇಂಗ್ಲಿಷ್ ಅದಲ್ಲ, ಅದು ಕಂಪಲ್ಸರಿ ಇರ್ತದ. ಯಾವ ಲೆವೆಲ್ ಇರ್ತದ ಹೇಳ್ರಿ, 2 ಪೇಪರ್ 10th ಲೆವೆಲ್ ಇರ್ತಾವ. ಇದಾದ ಕೂಡಲೇ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಪೇಪರ್ 3 ದಿಂದ ಪೇಪರ್ 9 ತನಕ ಏನ್ ಸಿಲೆಬಸ್ ಅದ, ಯಾವ ವಿಷಯದ ಕುರಿತಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆ ವಿಷಯಗಳನ್ನ ತಯಾರಿ ಮಾಡ್ಬೇಕು. ಸೊ ಇಲ್ಲಿ ಮೊದಲನೇದು ನೋಡ್ರಿ, ಪೇಪರ್ 3 ಅಂತ ಅನ್ನೋದಲ್ಲ, ಅದು ಎಸ್ಸೆ ರೈಟಿಂಗ್ ಇರ್ತದ. ಯಾವ ವಿಷಯದ ಬದಲಿ ಬರೆಯೋದಿರ್ತದ ಅಂತಂದ್ರೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಏನು ಘಟನೆಗಳು ಇರ್ತಾವಲ್ಲ, ಆ ಘಟನೆಗಳಿಗೆ ಸಂಬಂಧಿಸಿದಂತೆ ವಿಷಯ ವಸ್ತುವನ್ನು ಕೊಡ್ಲಾಗ್ತದ. ಅದ್ರ ಮೇಲೆ ತಾವು ಪ್ರಬಂಧವನ್ನು ಬರಿಬೇಕು. ಒಂದು ಪ್ರಬಂಧಕ್ಕೆ 125 ಮಾರ್ಕ್ಸ್ ಅಂತಾವ್ 2 ಬರಿಬೇಕು. ಸೊ ಎರಡು ಪ್ರಬಂಧ ಅಂತಂದ್ರೆ 250 ಮಾರ್ಕ್ಸ್ ಆಯ್ತು. ಅದು ಪೇಪರ್ 3 ಆಯ್ತು. ಇನ್ ಪೇಪರ್ 4 ದಿಂದ ಹಿಡ್ಕೊಂಡು ಪೇಪರ್ 7 ತನಕ ಎಲ್ಲ GS ಪೇಪರ್ಗಳು ಅದಾವ, ಜನರಲ್ ಸ್ಟಡೀಸ್ ಅದಾವ. ಸೊ ಪೇಪರ್ 1 ದಾಗ ನೋಡ್ರಿ, ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್, ಆಮೇಲೆ ಹಿಸ್ಟ್ರಿ ಅಂಡ್ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ಅಂಡ್ ಸೊಸೈಟಿ ಅಂತ. ಅಂದ್ರೆ ಇಲ್ಲಿ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಈ 2 ವಿಷಯಗಳಿಗೆ ಸಂಬಂಧಿಸಿದಂತಹ ವಿಷಯವನ್ನ ತಾವು ಅಭ್ಯಾಸ ಮಾಡ್ತೀರಿ. ಆಮೇಲೆ 2ನೇ ಪೇಪರ್ GS 2 ಅಂತ ಏನದಲ್ಲ, ಇಲ್ಲಿ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಅಭ್ಯಾಸ ಮಾಡ್ತಾರೆ. ಅಂದ್ರೆ ಇದು ಪೊಲಿಟಿಕಲ್ ಸೈನ್ಸ್. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಇಲ್ಲಿ ರಾಜ್ಯಶಾಸ್ತ್ರ, ಈ ವಿಷಯಗಳನ್ನ ಅಭ್ಯಾಸ ಮಾಡ್ತೀರಿ. ಆಮೇಲೆ GS 3 ಅಂತ ಅನ್ನೋದಲ್ಲ, ಇಲ್ಲಿ ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಆಮೇಲೆ ಎನ್ವಿರಾನ್ಮೆಂಟ್, ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಈ ವಿಷಯದ ಕುರಿತು ಅಭ್ಯಾಸ ಮಾಡ್ತೀರಿ. ಇಲ್ಲಿ ಮುಖ್ಯವಾಗಿ 3 ವಿಷಯಗಳು ನಿಮ್ಗೆ ಇನ್ಕ್ಲೂಡ್ ಆಗ್ತಾವ. ಒಂದೇದು ಟೆಕ್ನಾಲಜಿ ಬದಲಿ, ಎರಡನೇದು ಎಕನಾಮಿಕ್ಸ್ ಬದಲಿ. ಇಲ್ಲಿ ವಿಶೇಷವಾಗಿ ಮ್ಯಾಕ್ರೋ ಎಕನಾಮಿಕ್ಸ್ ಬದಲಿ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಆಮೇಲೆ ಮತ್ತೊಂದು ವಿಷಯ ಏನಂದ್ರೆ ಎನ್ವಿರಾನ್ಮೆಂಟ್. ಈ 3 ವಿಷಯಗಳು GS 3 ಪೇಪರ್ದಲ್ಲಿ ಇರ್ತಾವ. ಇನ್ GS 4 ಅಂತ ಏನದಲ್ಲ, ಇಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ ಮತ್ತು ಆಪ್ಟಿಟ್ಯೂಡ್, ಈ ವಿಷಯಗಳಿಗೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಕೇಳ್ತಾರ. ಇದಾದ ಕೂಡಲೇ ಮತ್ತೆ ಪೇಪರ್ 8 ಮತ್ತು ಪೇಪರ್ 9 ಅಂತ ಬರ್ತಾವ. ಇದ ಆಪ್ಷನಲ್ ಸಬ್ಜೆಕ್ಟ್ ಇರ್ತದ. ನೀವು ಡಿಗ್ರಿಯಲ್ಲಿ ಯಾವ್ದಾದ್ರೆ 2 ವಿಷಯಗಳನ್ನ ಪ್ರಮುಖವಾಗಿ ತೆಗೆದುಕೊಂಡಿರ್ತೀರಿ. ಆ ವಿಷಯಗಳನ್ನ ಇಲ್ಲಿ ತಾವು ಆಪ್ಷನಲ್ ಆಗಿ ಆರಿಸ್ಕೊಳ್ಬಹುದು. ಅಥವಾ ನೀವು PG ಮಾಡಿದ್ರಿ ಅಂತ ತಿಳ್ಕೊಡ್ರಿ, PG ದಲ್ಲಿ ಯಾವ್ದು ವಿಷಯದ ಮ್ಯಾಗ ನಿಮ್ ಕಮಾಂಡಿಂಗ್ ಇರ್ತದಲ್ಲ, ಆ ವಿಷಯವನ್ನ ಆರಿಸ್ಕೊಳ್ಬಹುದು. ಅಥವಾ ಇದನ್ನ ಬಿಟ್ಟು ನೀವು ಹೊಸ ವಿಷಯವನ್ನ ಆರಿಸ್ಕೊಳ್ಬೇಕಾದ್ರೂ ಏನ್ ಕಂಡೀಷನ್ ಇಲ್ಲ. ಇಲ್ಲಿ ಬಹಳಷ್ಟು ಲಿಸ್ಟ್ ಕೊಟ್ಟಿದ್ದಾರೆ. ಈ ಎಲ್ಲಾ ವಿಷಯಗಳನ್ನ ಆಪ್ಷನಲ್ ಸಬ್ಜೆಕ್ಟ್ಗೆ ಲಿಸ್ಟ್ 2 ರೀತಿ ಮಾಡಿದಾರೆ. ಗ್ರೂಪ್ 1 ಅಂತ ಹೇಳಿ ಕೆಲವೊಂದಿಷ್ಟು ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಸುಮಾರು 25 ಅದಾವ. ಇದಕ್ಕಿಂತ ಹೆಚ್ಚಿಗೆ ಅದಾವ. ನಾ ಇಲ್ಲಿ ಮೇನ್ ಸಬ್ಜೆಕ್ಟ್ಗಳನ್ನ ಕೊಟ್ಟಿದ್ದೇನೆ.
ಇಲ್ಲಿ ನೋಡ್ರಿ ಅಗ್ರಿಕಲ್ಚರ್ ಸಂಬಂಧಪಟ್ಟಿಂದ ಅದ, ಎನಿಮಲ್ ಹಸ್ಬೆಂಡ್ರಿಗೆ ಅದ, ಆಂಥ್ರೋಪಾಲಜಿ ಅದ, ಬಾಟ್ನಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಜಿಯಾಲಜಿ, ಮ್ಯಾಥಮೆಟಿಕ್ಸ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇಂಥವು ಸಾಕಷ್ಟು ಎಲ್ಲಾ ಸಬ್ಜೆಕ್ಟ್ಗಳು ಕೊಟ್ಟಿದ್ದಾರೆ. ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ರಿ ಹಿಸ್ಟ್ರಿ ಅದ, ಫಿಲಾಸಫಿ ಅದ, ಪೊಲಿಟಿಕಲ್ ಸೈನ್ಸ್ ಅದ, ಆಮೇಲೆ ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಇಂಥ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಿಂದ ಯಾವ್ದು ಬೇಕಾದ ತಾವ 2 ಪೇಪರ್ಗಳನ್ನ ಚೂಸ್ ಮಾಡ್ಕೊಳ್ಬಹುದು, ಆಯ್ಕೆ ಮಾಡ್ಕೊಳ್ಬಹುದು. ಅವ ಪೇಪರ್ ನಂಬರ್ 8 ಮತ್ತು ಪೇಪರ್ ನಂಬರ್ 9 ಅಂತ ಆಗ್ತದ. ಹೋಗ್ಲಿ, ಇವು ಎಲ್ಲಾ ಸಬ್ಜೆಕ್ಟ್ ಆಗಿಂದ ನಿಮಗ್ ಒಂದ ಇದಾಗ್ಯದ, ಚಾಯ್ಸ್ ಆಗ್ಯದ. ಅವಾಗ ಒಂದು ಲ್ಯಾಂಗ್ವೇಜ್ ಮ್ಯಾಗ ಬಹಳ ಕಮಾಂಡಿಂಗ್ ಐತೆ ಅಂತ ತಿಳ್ಕೊಡ್ರಿ. ಅವಾಗ ನೀವು ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಕೂಡ ಆರಿಸ್ಕೊಳ್ಬಹುದು. ಯಾವ್ದು ಹೇಳ್ರಿ, ಇಲ್ಲಿ ಗ್ರೂಪ್ 2 ದಾಗ ಕೆಲವೊಂದು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್, ಹಿಂದಿ, ಕನ್ನಡ, ಉರ್ದು ಮತ್ತು ವಿಷಯಗಳು ಬರ್ತಾವ ರೀಜನಲ್ ಲ್ಯಾಂಗ್ವೇಜಸ್. ಯಾವ್ದಾದ್ರು ಒಂದು ಭಾಷೆಯ ಸಾಹಿತ್ಯದ ಕುರಿತ ತಾವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಕೂಡ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಆಮೇಲೆ ಮೇನ್ಸ್ ಎಕ್ಸಾಮ್ ಅನ್ನ ತಾವು ಇಂಗ್ಲಿಷ್ ನಲ್ಲಿ ಬರಿಬಹುದು, ಹಿಂದಿಯಲ್ಲಿ ಬರಿಬಹುದು, ಅಥವಾ ತಮ್ಮ ರೀಜನಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಬರಲಿಕ್ಕೂ ಕೂಡ ಅವಕಾಶ ಇರ್ತದೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದು ಇಂಗ್ಲಿಷ್ನಾಗ ಮಾತ್ರ ಬರೆಯೋದು ಅನ್ನೋದು ತಿಳ್ಕೊಂಡು ಎಕ್ಸಾಮ್ ಅಟೆಂಪ್ಟ್ ಮಾಡಂಗಿಲ್ಲ. ಮೊದಲನೇ ಪರೀಕ್ಷೆ ಏನಿರ್ತದಲ್ಲ ಅದು ಹಿಂದಿ ಮತ್ತು ಇಂಗ್ಲಿಷ್ದಲ್ಲಿ ಮಾತ್ರ ಇರ್ತದೆ. ಹಿಂದಿ ಮತ್ತು ಇಂಗ್ಲಿಷ್ದಲ್ಲಿ ಇರ್ತದೆ. ಯಾವ್ದು ಹೇಳ್ರಿ, ಪ್ರಿಲಿಮ್ಸ್. ಮೇನ್ಸ್ ಎಕ್ಸಾಮ್ದಲ್ಲಿ ಆ ಕಂಡೀಷನ್ ಇಲ್ಲ. ಮೇನ್ಸ್ ಎಕ್ಸಾಮ್ದಲ್ಲಿ ತಾವು ಕನ್ನಡದಲ್ಲಿ ಉತ್ತರಿಸಬಹುದು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಕನ್ನಡದಲ್ಲಿ ಪಾಸ್ ಆದಂತ ವ್ಯಕ್ತಿ ಯಾರಂತಂದ್ರೆ ಕೆ ಶಿವರಾಮ್. ಅವರು ಬೆಂಗಳೂರಿನಲ್ಲಿ ಇರ್ತಾರ. ಸೊ ಅವರು ಕನ್ನಡದಲ್ಲೇ ಮೇನ್ಸ್ ಎಕ್ಸಾಮ್ ಅನ್ನು ಬರೆದು ಮೊಟ್ಟ ಮೊದಲ ಬಾರಿಗೆ IAS ಆದ ಒಬ್ಬ ಅಧಿಕಾರಿ. ಓಕೆ, ಸೊ ಹಿಂಗಾಗಿ ಈ 9 ಪೇಪರ್ಗಳ ಕುರಿತು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇನ್ನ ನೆಕ್ಸ್ಟ್ ಕೊನೆಯದಾಗಿ ಏನಂತಂದ್ರೆ ಇತರ ರೆಫರೆನ್ಸಸ್ ಕುರಿತು ನಾವು ನೋಡ್ಕೊಂತ ಹೋಗೋಣ. ರೆಫರೆನ್ಸಸ್ ಅಂದ್ರೆ ಈಗಾಗಲೇ ಹೇಳ್ದಂಗೆ ಸಬ್ಜೆಕ್ಟ್ಗಳಿಗೆ ಯಾವ ಬುಕ್ಗಳನ್ನು ಓದೋದು ಅಂದಂಗೆ. ಇಲ್ಲಿ ಹಿಸ್ಟ್ರಿ ಅಂದ್ರೆ GS ಪೇಪರ್ದಿಂದನೇ ಎಲ್ಲ ಚರ್ಚೆ ಮಾಡ್ತಾ ಹೊಂಟಿದ್ದೀನಿ ನಾನು ನಿಮ್ಗೆ. ಸೊ ಹಿಸ್ಟ್ರಿ ಏನದಲ್ಲ, ಇಲ್ಲಿ NCERT 6th ಇಂದ 12th ತನಕ ಏನ್ ಬರ್ತಾವಲ್ಲ ಅದನ್ನ ತಾವು ಓದ್ಬೇಕು. ಓಕೆ, ಆಮೇಲೆ CBSE ದಾಗ ಮತ್ತ 11th 12th ತಮಿಳ್ನಾಡು ಸಿಲೆಬಸ್ ಏನದಲ್ಲ ಅದು ಅಗ್ದಿ ಸ್ಟ್ಯಾಂಡರ್ಡ್ ಅದ. ಇವೆಲ್ಲಾನು ಇಂಗ್ಲಿಷ್ ಮೀಡಿಯಂದಾಗ ಅದಾವ. ಇವನ್ನ ಬೇಕಾದ್ರೆ ತಾವು ಕನ್ನಡ ಮೀಡಿಯಂದಾಗೂ ಕೂಡ ಸಿಗುವಂತ ಪುಸ್ತಕಗಳನ್ನ ಬಳಕೆ ಮಾಡ್ಕೊಂಡು ತಾವು ಓದ್ಬೋದು. ಆಮೇಲೆ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ VK ಅಗ್ನಿಹೋತ್ರಿ ಅಂತದ. ಆ ಪುಸ್ತಕವನ್ನ ನೀವು ರೆಫರ್ ಮಾಡಿದ್ದಾದ್ರೆ ಸಂಪೂರ್ಣ ಭಾರತದ ಇತಿಹಾಸವನ್ನು ತಾವು ತಿಳ್ಕೊಳ್ತೀರಿ. ಇನ್ನು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಮತ್ತೆ NCERT 6ನೇದಿಂದ 12ನೇ ತನಕ ಇರುವಂತ ಪುಸ್ತಕಗಳನ್ನ ಇದನ್ ಬಿಟ್ಟು JC ಲಿಯಾಂಗ್ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಬರ್ತದ. ಪಾರ್ಟ್ 2 ದಾಗಿಂದ 2 ಟಾಪಿಕ್ ಓದಿದ್ರೆ ಸಾಕು. ಪಾರ್ಟ್ 1 ಕಂಪ್ಲೀಟ್ ಓದ್ಬೇಕು. ಇಲ್ಲಿ ವರ್ಲ್ಡ್ ಮತ್ತು ಇಂಡಿಯನ್ ಜಿಯೋಗ್ರಫಿ ಇದೆಲ್ಲಕ್ಕೆಲ್ಲ ತಾವು ತಿಳ್ಕೊಳ್ತೀರಿ. ಆಮೇಲೆ 3ನೇದು ಎಕನಾಮಿಕ್ಸ್ ಅಂತದ. ಇಲ್ಲಿ NCERT 9th ದಿಂದ 12th ತನಕ ಮ್ಯಾಕ್ರೋ ಎಕನಾಮಿಕ್ಸ್ ಅಷ್ಟೇ ಓದಿದ್ರೆ ಸಾಕು, ಮೈಕ್ರೋ ಬಗ್ಗೆ ಕೇಳಂಗಿಲ್ಲ. ಆಮೇಲೆ ಪೇಪರ್ 4th ಸೈನ್ಸ್ ಅಂಡ್ ಟೆಕ್ನಾಲಜಿ NCERT 6th ಇಂದ 12th ತನಕ ಮತ್ತು ಬೇಸಿಕ್ ನೋಟ್ಸ್ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್ ದಿಂದ ನೀವು ನೋಟ್ಸ್ ಒಂದು ಪಡೆದುಕೊಂಡು ಅದನ್ನ ಕೂಡ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಸಾಕು. ಇನ್ ನೆಕ್ಸ್ಟ್ ನೋಡ್ರಿ, ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ ಬದಲಿ ಶಂಕರ್ IAS ಅಂತ ಹೇಳಿ ಒಂದು ಪೇಪರ್ ಇದದ ಪುಸ್ತಕ ಅದ, ಅದನ್ನ ಒಂದು ರೆಫರ್ ಮಾಡ್ರಿ. ಪೊಲಿಟಿಕಲ್ ಸೈನ್ಸ್ ಬದಲಿ ಲಕ್ಷ್ಮೀಕಾಂತ. ಆರ್ಟ್ಸ್ ಅಂಡ್ ಕಲ್ಚರ್ ಇದು ಮತ್ತೆ NCERT 11th ಫೈನ್ ಆರ್ಟ್ಸ್ ಅಂತ ಹೇಳಿ ಬರ್ತದ, ಅದನ್ನ ಓದ್ರಿ. ಮತ್ತೆ ನಿತಿನ್ ಸಿಂಗಾನೆ ಅದ್ ಪುಸ್ತಕ ಸಿಗ್ತದ, ಅದನ್ನ ರೆಫರ್ ಮಾಡ್ರಿ. ಕರೆಂಟ್ ಅಫೇರ್ಸ್ ದಾಗ ನ್ಯೂಸ್ ಪೇಪರ್ ಓದ್ರಿ. ಹೆಚ್ಚ IAS ಆದಂತ ಎಲ್ಲಾ ಅಧಿಕಾರಿಗಳನ್ನ ಕೇಳಿದ್ರ ಅವ್ರದ್ದ ಹಿಂದೂ ಓದಿದೇವ ಅಂತ ತಿಳ್ಕೊಂಡು ಹೇಳ್ತಾರ. ನಿಮ್ಗೆ ಆದ್ರೆ ಇಂಗ್ಲಿಷ್ನಾಗಲ್ಲ ಅದನ್ನ ಓದ್ರಿ, ಅಥವಾ ಕನ್ನಡದಲ್ಲಿ ನಿಮ್ಗೆ ಯಾವ ಸಿಗ್ತದ ದಿನಪತ್ರಿಕೆ ಒಂದು ರೆಗ್ಯುಲರ್ ಆಗಿ ಒಂದು ದಿನಪತ್ರಿಕೆ ಓದ್ಬೇಕು. ಮ್ಯಾಗ್ಝಿನ್ ವಿಜಿನ್ ರೆಫರ್ ಮಾಡ್ರೆ ಒಳ್ಳೇದಂತ ಹೇಳ್ತಾರೆ. ಇದು ಕನ್ನಡದಾಗೂ ಸಿಗ್ತದೆ, ಇಂಗ್ಲಿಷ್ನಾಗೂ ಸಿಗ್ತದೆ. ಮತ್ತು ವಿಜಿನ್ 360 ಅಂತ ಹೇಳಿ ಇಯರ್ ಬುಕ್ ಸಿಗ್ತದ, ಮನೋರಮ ಸಿಗ್ತದ. ಹಂಗೆ ಬೇರೆ ಯಾವ್ದಾದ್ರು ಒಂದ್ ನೀವು ಇಯರ್ ಬುಕ್ ಅನ್ನು ಕೂಡ ರೆಫರ್ ಮಾಡ್ಬೇಕು. ಎಕ್ಸ್ಟ್ರಾ ಮೆಟೀರಿಯಲ್ ಮತ್ತೆ ಏನಾರ ಓದ್ಬೇಕಂತಂದ್ರೆ ಆಕ್ಸ್ಫರ್ಡ್ ಅಟ್ಲಾಸ್ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಜಿಯೋಗ್ರಫಿ ಅಥವಾ ಹಿಸ್ಟ್ರಿ ಓದ್ಬೇಕಾದ್ರೆ ಯಾವುದೇ ಒಂದು ಘಟನೆ ಒಂದು ಸ್ಥಳ ಬಂತ ತಿಳ್ಕೊಡ್ರಿ, ಅದು ಮ್ಯಾಪ್ ದಲ್ಲಿ ಎಲ್ಲಿ ಅದ ಅನ್ನೋದು ಕಂಪಲ್ಸರಿ ಗೊತ್ತಿರಬೇಕು. ಅದಕ್ಕೆ ಆಕ್ಸ್ಫರ್ಡ್ ಅಟ್ಲಾಸ್ 10th ಇಟ್ಕೊಳ್ಬೇಕು. ಇದ್ರಾಗ ವರ್ಲ್ಡ್ ಮ್ಯಾಪ್ ಇಂಡಿಯನ್ ಮ್ಯಾಪ್ ಎರಡೂ ಬದಲಿ ತಮಗೆ ನಾಲೆಜ್ ಇರಬೇಕು. ಇನ್ GK ಸಂಬಂಧಪಟ್ಟಂತೆ ಇಯರ್ ಬಜೆಟ್ ಗೊತ್ತಿರಬೇಕ, ಎಕನಾಮಿಕ್ ಸರ್ವೆ ಗೊತ್ತಿರಬೇಕು, January 31st ಗೌರ್ಮೆಂಟ್ ಬಿಡುವಂತದ್ದು. ಆಮೇಲೆ ಇಂಡಿಯಾ ಇಯರ್ ಬುಕ್ ಗೌರ್ಮೆಂಟ್ ಬಂದ್ ಬಿಡ್ತಾರೆ. ಆಮೇಲೆ ಯೋಜನಾ ಮ್ಯಾಗಝಿನ್ ಅಂತ ಹೇಳಿ ಕರ್ನಾಟಕ ಗೌರ್ಮೆಂಟ್ ಬಿಡ್ತದೆ ಮತ್ತು ಇಂಡಿಯನ್ ಗೌರ್ಮೆಂಟ್ ಬಿಡ್ತದೆ. ಈ ಬುಕ್ ಬದಲಿ ತಿಂಗಳ ಬಿಡುವಂತ ಬುಕ್ ಗಳನ್ನ ತಾವು ಓದ್ಬೇಕು, ಅಥವಾ ಇಯರ್ಲಿ ಬಿಡುವಂತ ಬುಕ್ ಅನ್ನು ಓದ್ಬೇಕು. ಟೆಸ್ಟ್ ಸಿರೀಸ್ ಬಹಳಷ್ಟು ತಗೊಳ್ಬೇಕು. ಯಾವ್ದಾದ್ರು ಒಂದು ನಂಬಿಗಸ್ತ ಇನ್ಸ್ಟಿಟ್ಯೂಷನ್ ದಿಂದ ಒಂದು ಟೆಸ್ಟ್ ಸಿರೀಸ್ ಅನ್ನು ತೆಗೆದುಕೊಳ್ಬೇಕು. ಮತ್ತೆ ಇದೆಲ್ಲಾ ಪ್ರಿಪರೇಷನ್ ಆದ ಕೂಡಲೇ ಒಂದು ಲೆವೆಲ್ ಪ್ರಿಪರೇಷನ್ ಆಯ್ತು ಅಂತ ತಿಳ್ಕೊಡ್ರಿ, ಅವಾಗ ಒಂದಿಲ್ಲಿ ವೆಬ್ಸೈಟ್ ಅದ exam.in ಅಂತ ಹೇಳಿ. ಇದ್ರಾಗ UPSC ಮೆಟೀರಿಯಲ್ PDF ರೂಪದಾಗ ಸಿಗ್ತಾವ. ಅದನ್ನ ತಾವು ಪ್ರಿಂಟ್ಔಟ್ ತಕೊಂಡು ಓದ್ಬೋದು. ಇಷ್ಟೆಲ್ಲ ಮಾಡಿದ್ದೆ ಆದ್ರೆ ತಾವು ಖಂಡಿತ ಏನ್ ಹೇಳ್ರಿ ಸಕ್ಸಸ್ಫುಲ್ ಆಗ್ತೀರಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ಇವೆಲ್ಲಾನು ಇಂಗ್ಲಿಷ್ ಮೆಟೀರಿಯಲ್ ಹೇಳಿದ್ ನಾನು.
ಇಂಗ್ಲಿಷ್ದಾಗ ಓದಿದ್ರೆ ಮಾತ್ರ ಆಗ್ತಾರೋ, ಕನ್ನಡದಾಗ ಓದ್ರ ಆಗೋಲ್ಲ ಅಂತೇನಿಲ್ಲ. ಅದಕ್ಕೆ ರಿಲೇಟಿವ್ ಕೆಲವೊಂದಿಷ್ಟು ಕನ್ನಡ ಮೆಟೀರಿಯಲ್ ಕೂಡ ಅದಾವ, ಅದನ್ನು ಕೂಡ ನಾನು ನಿಮ್ಗೆ ಆದಷ್ಟು ಬೇಗ ಆ ಕನ್ನಡದ ಲಿಸ್ಟ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಈಗಿಂದಾನೇ ಕೂಡ ಅಂದ್ರೆ ಈಗ ಡಿಗ್ರಿ ಓದ್ತಿದ್ರೆ ಡಿಗ್ರಿಯಿಂದಾನೇ ಸ್ಟಾರ್ಟ್ ಮಾಡ್ರಿ. ಇದನ್ನ 2 ರೀತಿ ಸ್ಟಾರ್ಟ್ ಮಾಡ್ರಿ. ನಿಮ್ ಡಿಗ್ರಿ ಪರೀಕ್ಷೆಗಳಿಗೆ ಏನ್ ಬೇಕಲ್ಲ ಅದ್ರದ್ದು ಒಂದು ಟೈಮ್ ಸೆಪರೇಟ್ ಇಟ್ಕೊಡ್ರಿ. ಮತ್ತೆ ಈ UPSC ಪ್ರಿಪರೇಷನ್ ಬಗ್ಗೆ ಟೈಮ್ ಸೆಪರೇಟ್ ಇಟ್ಕೊಡ್ರಿ. PU ದಲ್ಲಿ ಓದ್ತಿದ್ರ ಅಂತ ತಿಳ್ಕೊಡ್ರಿ, ಸ್ವಲ್ಪ ಕಡಿಮೆ ಟೈಮ್ ಇದಕ್ಕೆ ಕೊಡ್ರಿ. ಹೆಚ್ಚಿನ ಟೈಮ್ ತಾವು ಎದ್ರ ಕಡೆ ಗಮನ ಕೊಡ್ಬೇಕು ಹೇಳ್ರಿ, ತಮ್ಮ ಬೋರ್ಡ್ ಎಕ್ಸಾಮ್ ಕಡೆಗೆ ಕೊಡ್ರಿ. ಯಾಕಂದ್ರೆ ಬೋರ್ಡ್ ಎಕ್ಸಾಮ್ದಲ್ಲಿ ಓದುವಂತ ಪೇಪರ್ಗಳನ್ನ ಒಂಚೂರು ಡೆಪ್ತ್ ಓದ್ರಿ ಅಂತ ತಿಳ್ಕೊಡ್ರಿ, ಅದು ಕೂಡ ಇದಕ್ಕೆ ಹೆಲ್ಪ್ ಆಗ್ತದೆ. ಸೊ ಮೆಜಾರಿಟಿ ವಿದ್ಯಾರ್ಥಿಗಳು 3 ರಿಂದ 5 ವರ್ಷ ಎಫರ್ಟ್ ಕಂಟಿನ್ಯೂಸ್ ಆಗಿ ಹಾಕಿದ್ರ ಅಂತ ತಿಳ್ಕೊಡ್ರಿ, ಖಂಡಿತ ಈ ಪರೀಕ್ಷೆಯನ್ನು ತಾವು ಪಾಸ್ ಆಗ್ತೀರಿ ಅನ್ನೋ ಭರವಸೆ ನನಗದ. ಸೊ ಆ ಭರವಸೆಯನ್ನ ತಾವು ಈಡೇರಿಸ್ತೀರಿ ಅನ್ನೋ ನಂಬಿಕೆಯೊಂದಿಗೆ ಈ ವಿಡಿಯೋವನ್ನು ಮಾಡಿದ್ದೀನಿ. ತಮಗೆಲ್ಲ ಶುಭವಾಗಲಿ. ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವ್ರು ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೊಂದು ಪರೀಕ್ಷೆಯ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.